ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ಶ್ರಮಜೀವಿ ಟಿವಿಯ ಜ್ಞಾನಿ ವಿಜ್ಞಾನಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮಗೆಲ್ಲ ಗೊತ್ತಿದ್ದ ಹಾಗೆಯೇ ಈ ಕರೋನಾ ಕೋವಿಡ್ ಕಾರಣದಿಂದಾಗಿ ನಾವು ಹಲವಾರು ಕ್ಷೇತ್ರಕ್ಕೆ ಹೋಗಿ ಮಾಡಬೇಕಾದಂಥ ಕಾರ್ಯಕ್ರಮವನ್ನು ಅನಿವಾರ್ಯವಾಗಿ ನಾವು ಆನ್ಲೈನು ತಗೋತಾ ಇದ್ದೀವಿ. ಕೊನೆ ಪಕ್ಷ ನಮಗೆ ದೃಶ್ಯಗಳನ್ನು ತೋರ್ಸೋಕ್ಕೆ ಸಾಧ್ಯ ಆಗಲಿಲ್ಲ ಅಂದ್ರೂ ವಿಷಯನಾದರೂ ಸಮಯಕ್ಕೆ ಸರಿಯಾಗಿ ತಲುಪಲಿ ಅಂತ ಈಗ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಭತ್ತದ ತಳಿಗಳ ಬಗ್ಗೆ, ಸುಧಾರಿತ ತಳಿಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಇದಕ್ಕೆ ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ MP ರಾಜಣ್ಣ, ಪ್ರಾಧ್ಯಾಪಕರು, ಅಂದರೆ ತಳಿಶಾಸ್ತ್ರದ ಪ್ರಾಧ್ಯಾಪಕರು ಮತ್ತು ವಿಶೇಷ ಅಧಿಕಾರಿಗಳು, ಕೃಷಿ ಮಹಾವಿದ್ಯಾಲಯ ಚಾಮರಾಜನಗರ. ಇವರು ಮೂಲತಃ ಮಂಡ್ಯ VC ಫಾರ್ಮ್ನ ವಿಜ್ಞಾನಿ, ಈಗ ಅಲ್ಲಿ ವಿಶೇಷ ಅಧಿಕಾರಿಗಳಾಗಿದ್ದಾರೆ. ಬನ್ನಿ ಡಾಕ್ಟರ್ ರಾಜಣ್ಣ ಅವರನ್ನ ಭೇಟಿ ಮಾಡಿ ನಮ್ಮ ಭತ್ತದ ತಳಿಗಳ ಕುರಿತಾದಂತಹ ವಿಶೇಷ ಮಾಹಿತಿಯನ್ನು ಪಡ್ಕೊಂಡು ಬರೋಣ. ಸರ್ ನಮಸ್ಕಾರ. ಸರ್, ನಿಮ್ಮ ಸಂಸ್ಥೆಯ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದಾ? ಚಾಮರಾಜನಗರ ಕಾಲೇಜು ಮತ್ತು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಕುರಿತಾಗಿ ಎಲ್ಲ ಕೇಳುಗರಿಗೆ ಮತ್ತು ಈ ಒಂದು ಶ್ರಮಜೀವಿಯನ್ನು ನೋಡ್ತಾ ಇರ್ತಕ್ಕಂಥ ದೂರವಾಹಿನಿಯನ್ನು ನೋಡ್ತಾ ಇರ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ನಾನು ನಮಸ್ಕಾರಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ನಮ್ಮ ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು 1965ರಲ್ಲಿ ಅಸ್ತಿತ್ವಕ್ಕೆ ಬಂದಂತಹ ಒಂದು ಸಂಸ್ಥೆ. ಈಗ ಅದು ದೇಶದ ಅತ್ಯುನ್ನತ ಸಂಸ್ಥೆಗಳಲ್ಲಿ ಒಂದಾಗಿ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಈ ಕೃಷಿ ವಿಶ್ವವಿದ್ಯಾನಿಲಯ ಈ ನಮ್ಮ ದಕ್ಷಿಣ ಕರ್ನಾಟಕದ ಎಲ್ಲ ರೈತಾಪಿಗಳ ಅನೇಕ ಬೇಡಿಕೆಗಳನ್ನ ಅಥವಾ ವೈಜ್ಞಾನಿಕ ಸಂಶೋಧನೆಗಳನ್ನ ಮತ್ತು ಶಿಕ್ಷಣವನ್ನ ಹಾಗೂ ವಿಸ್ತರಣಾ ಕಾರ್ಯವನ್ನ ನಡೆಸ್ಕೊಂಡು ಬರ್ತಾ ಇದೆ. ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಎಲ್ಲ ಬೆಳೆಗಳಿಗೆ ಸಂಬಂಧಪಟ್ಟಂತಹ ಸಂಶೋಧನೆಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಲ್ಲಿ ಸುಮಾರು 21ಕ್ಕೂ ಹೆಚ್ಚು ಬೇರೆ ಬೇರೆ ಬೆಳೆಗಳ ಬಗ್ಗೆ ಅಖಿಲ ಭಾರತ ಮಟ್ಟದ ಸಂಶೋಧನಾ ಕೇಂದ್ರಗಳು ನಮ್ಮಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇವೆ. ಅದರಲ್ಲಿ ಒಂದು ಪ್ರಮುಖವಾದದ್ದು ಅಂತ ಹೇಳಿದ್ರೆ ಭತ್ತದ ಒಂದು ಸಂಶೋಧನಾ ಕಾರ್ಯಕ್ರಮ. ಈ ಭತ್ತದ ಸಂಶೋಧನಾ ಕಾರ್ಯಕ್ರಮ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನಲ್ಲಿ ಸುಮಾರು 1940ರ ದಶಕದಲ್ಲಿ, ಅವರ ಒಂದು 29-30ರಲ್ಲಿ ಪ್ರಾರಂಭ ಆಯಿತು. ಆ ಪ್ರಾರಂಭ ಆದಂತಹ ಸಂಶೋಧನೆ ಅದು ಮಂಡ್ಯ VC ಫಾರಂ ಅಲ್ಲಿ, ಮಂಡ್ಯದಲ್ಲಿ ಒಂದು ವಲಯ ಕೃಷಿ ಸಂಶೋಧನಾ ಕೇಂದ್ರ ಅಂತ ಇದೆ VC ಫಾರಂ ನಲ್ಲಿ. ಈ ಆವರಣದಲ್ಲಿ 1929-30ರಲ್ಲಿ ಅಂದ್ರೆ ಆ ಸಂಶೋಧನಾ ಕೇಂದ್ರ ಪ್ರಾರಂಭವಾದಾಗ್ಲೇನೆ ಆ ಒಂದು ಭತ್ತದ ಸಂಶೋಧನೆ ಕೂಡ ಈ ಒಂದು ಕೇಂದ್ರದಲ್ಲಿ ಪ್ರಾರಂಭ ಆಯಿತು. ಈ ಒಂದು ಸಂಶೋಧನಾ ಕೇಂದ್ರ ಬಹಳಷ್ಟು ಪ್ರತಿಷ್ಠಿತ ಕೇಂದ್ರಗಳಲ್ಲಿ ಇದು ಕೂಡ ಒಂದು. ಇಲ್ಲಿ ಭತ್ತದ ತಳಿಗಳ ಬಗ್ಗೆ ಸಂಶೋಧನೆಯನ್ನ ಮಾಡ್ತಾ ಇದ್ದೇವೆ. ಭತ್ತದ ಬೆಳೆಗಳಿಗೆ ಬರ್ತಕ್ಕಂತಹ ಬೇರೆ ಬೇರೆ ರೋಗಗಳು, ಕೀಟಗಳು ಮತ್ತೆ ಇತರೆ ಉಪದ್ರವ ಕೊಡ್ತಕ್ಕಂತಹ ಎಲ್ಲ ವಿಷಯಗಳ ಬಗ್ಗೆ ನಾವು ಸಂಶೋಧನೆಯನ್ನ ಮಾಡಿ ವಿಜ್ಞಾನಿಗಳಿಗೆ ಮತ್ತು ಕೃಷಿ ಇಲಾಖೆಯವರಿಗೆ ಮಾರ್ಗದರ್ಶನವನ್ನ ನೀಡ್ತಾ ಇದ್ದೇವೆ. ಈ ಒಂದು ಕೇಂದ್ರದಲ್ಲಿ ಸುಮಾರು 30ಕ್ಕೂ ಹೆಚ್ಚು ತಳಿಗಳನ್ನ ನಾವು ಅಭಿವೃದ್ಧಿಪಡಿಸಿ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ಬೆಳೆಯೋದಿಕ್ಕೆ ನಾವು ಅದನ್ನ ರೈತರಿಗೆ ಶಿಫಾರಸು ಮಾಡಿದ್ದೇವೆ. ಇಷ್ಟೇ ಅಲ್ಲದೆ ಇತ್ತೀಚೆಗೆ 1980ರ ದಶಕದಲ್ಲಿ ಈ ಹೈಬ್ರಿಡ್ ಭತ್ತದ ಬಗ್ಗೆ ಸಂಶೋಧನೆ ಇಡೀ ದೇಶದಲ್ಲಿ ಪ್ರಾರಂಭ ಆದಾಗ ಅದು ಮಂಡ್ಯದಲ್ಲಿ ಕೂಡ ಪ್ರಾರಂಭ ಆಯಿತು. ಈ ಒಂದು ಸಂಶೋಧನಾ ಕೇಂದ್ರದಿಂದ 1996ರಲ್ಲಿ KRH 1 ಮತ್ತೆ KRH 2 ಅಂತ ಹೇಳಿ ಎರಡು ಭತ್ತದ ಹೈಬ್ರಿಡ್ ತಳಿಗಳನ್ನ ಬಿಡುಗಡೆ ಮಾಡಿದ್ವಿ. ಈ ಹೈಬ್ರಿಡ್ ತಳಿಗಳು ಇಡೀ ದೇಶ ಅಷ್ಟೇ ಅಲ್ಲದೆ ಬೇರೆ ದೇಶಗಳಲ್ಲಿ ಕೂಡ ಪ್ರಚಲಿತವನ್ನು ಪಡೆದು ನಮ್ಮ ಮಂಡ್ಯ ಸಂಶೋಧನಾ ಕೇಂದ್ರವನ್ನ ಆ ಮೂಲಕ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿನ ಒಂದು ಕೀರ್ತಿಯನ್ನ ಇಡೀ ದೇಶ ಮತ್ತು ದೇಶದವರೆಗೆ ಕೂಡ ಹರಡೋದಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಮಂಡ್ಯ ಸಂಶೋಧನಾ ಕೇಂದ್ರ ಭತ್ತಕ್ಕೆ ಸಂಶೋಧನಾ ಅಂತಂದ್ರೆ ಬಹಳ ಪ್ರಮುಖವಾದಂತಹ ಒಂದು ಕೇಂದ್ರ. ಈ ಸಂಶೋಧನಾ ಕೇಂದ್ರದಲ್ಲಿ ಹೊಸ ತಳಿಗಳು ಮತ್ತೆ ಹೊಸ ತಂತ್ರಜ್ಞಾನಗಳನ್ನು ಕೂಡ, ಈಗ ಭತ್ತವನ್ನ ಬೆಳೆಯೋದಕ್ಕೆ ಏನೆಲ್ಲ ತಂತ್ರಜ್ಞಾನಗಳು ಬೇಕು, ಅದಕ್ಕೆ ಬೇಕಾದಂತಹ ರಸಗೊಬ್ಬರ ಇರ್ಬೋದು, ಬೇಸಾಯ ಕ್ರಮಗಳಿರ್ಬೋದು, ಮತ್ತೆ ಸಸ್ಯ ಸಂರಕ್ಷಣಾ ಕಾರ್ಯಕ್ರಮಗಳಿರ್ಬೋದು, ಮತ್ತೆ ಬೀಜೋತ್ಪಾದನೆ, ಮುಖ್ಯವಾಗಿ ಬೀಜೋತ್ಪಾದನೆ, ಈ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ನಾವು ಮಂಡ್ಯ ಸಂಶೋಧನಾ ಕೇಂದ್ರದಲ್ಲಿ ನಿರಂತರವಾಗಿ ಮಾಡ್ತಾ ಇದ್ದೇವೆ. ಇದು ಒಂದು ಮುಖ್ಯ ಸಂಶೋಧನಾ ಕೇಂದ್ರಗಳಲ್ಲಿ ಒಂದು. ಇಡೀ ದೇಶದಲ್ಲಿ ಇರ್ತಕ್ಕಂತಹ ಭತ್ತದ ಸಂಶೋಧನಾ ಕೇಂದ್ರಗಳಲ್ಲಿ ಮಂಡ್ಯ ಸಂಶೋಧನಾ ಕೇಂದ್ರ ಕೂಡ ಒಂದು. ಸರಿಗ ತುಂಬ ವಿಶದವಾಗಿ ತಮ್ಮ ಸಂಶೋಧನಾ ಕೇಂದ್ರದ ಸಂಶೋಧನಾ ಕಾರ್ಯಕ್ರಮವನ್ನು ತಾವು ಹೇಳಿದ್ರಿ. ಸರಿಗ ನಾವು ದಕ್ಷಿಣ ಕರ್ನಾಟಕದ ರೈತರ ಬಳಿಯಲ್ಲಿ ಹೆಚ್ಚು ಚಾಲ್ತಿಯಲ್ಲಿರುವಂತಹ ಭತ್ತದ ತಳಿಗಳು ಯಾವುದು? ಅದರಲ್ಲಿ
ಅನುಕೂಲ ಮತ್ತು ಅನಾನುಕೂಲಗಳು ಏನಿದೆ ಅಂತ ಒಂದು ಸ್ಥೂಲವಾಗಿ ಹೇಳ್ಬೋದಾ, ಈ ಮುಂಗಾರಿ ಹಂಗಾಮಿಗೆ ಸೀಮಿತವಾಗಿ? ನಮ್ಮ ಕರ್ನಾಟಕದಲ್ಲಿ ಭತ್ತ ಅತ್ಯಂತ ಪ್ರಮುಖವಾದಂತಹ ಬೆಳೆ. ಅದು ನೀರಾವರಿಯಲ್ಲಿ ಬೆಳೀತಕ್ಕಂತಹ ಒಂದು ವಿಶೇಷವಾದಂತಹ ಬೆಳೆ. ಸುಮಾರು 10 ಲಕ್ಷ ಹೆಕ್ಟೇರ್ಗೂ ಹೆಚ್ಚಿನ ಪ್ರದೇಶದಲ್ಲಿ ನಾವು ಭತ್ತವನ್ನು ಪ್ರತಿ ವರ್ಷ ಈ ಕರ್ನಾಟಕ ರಾಜ್ಯದಲ್ಲಿ ಬೆಳೀತಾ ಇದ್ದೇವೆ. ಅದರಲ್ಲೂ ದಕ್ಷಿಣ ಪ್ರಾಂತ್ಯ, ವಿಶೇಷವಾಗಿ ನಮ್ಮ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಈ ಭತ್ತವನ್ನ ಹೆಚ್ಚು ಈ ಕಾವೇರಿ ಅಚ್ಚುಕಟ್ಟು ಪ್ರದೇಶ, ಕಬಿನಿ ಅಚ್ಚುಕಟ್ಟು ಪ್ರದೇಶದಲ್ಲಿ ಬೆಳೀತಾ ಇರೋದನ್ನ ನಾವು ಕಾಣ್ಬೋದು. ಈಗಾಗಲೇ ಎಲ್ಲ ಕಡೆ ಮುಂಗಾರು ಹಂಗಾಮು ಪ್ರಾರಂಭ ಆಗಿದೆ. ಸಾಕಷ್ಟು ಕಡೆ ಯಥೇಚ್ಛವಾದಂತಹ ಮಳೆ ಕೂಡ ಬರ್ತಾ ಇದೆ ನಮ್ಮ ಕರಾವಳಿ ಪ್ರದೇಶದಲ್ಲಿ ಮತ್ತೆ ಮಲೆನಾಡಿನಲ್ಲಿ. ದಕ್ಷಿಣ ಕರ್ನಾಟಕದಲ್ಲಿ, ಅದರಲ್ಲೂ ವಿಶೇಷವಾಗಿ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ನಮ್ಮ ರೈತರು ವಿಶೇಷವಾಗಿ ಬೆಳೀತಾ ಇರ್ತಕ್ಕಂತಹ ತಳಿಗಳ ಬಗ್ಗೆ ನಾನು ಮಾಹಿತಿಯನ್ನ ಕೊಡೋದಕ್ಕೆ ಇಷ್ಟಪಡ್ತೇನೆ. ಮೊದಲನೆಯ ತಳಿ ಅಂತ ಹೇಳಿದ್ರೆ BPT 5204 ಅಂತೇಳಿ, ಇದನ್ನ ಸೋನಾ ಮಸೂರಿ ಅಂತ ಕರೀತಾರೆ, ಸಂಭಾ ಮಸೂರಿ ಅಂತ ಕರೀತಾರೆ. ಈ BPT 5204 ಅಂತಕ್ಕಂಥದ್ದು ಬಹಳ ವಿಶೇಷವಾದಂತಹ ತಳಿ. ಬಹಳ ಒಳ್ಳೆಯ ಸಂದರ್ಭದಲ್ಲಿ ಇದನ್ನ ಬಿಡುಗಡೆ ಮಾಡಿದಂತಹ ಒಂದು ದೇಶದ ಕೀರ್ತಿ ನಮ್ಮ ಹೈದರಾಬಾದ್ ಅಲ್ಲಿ ಇರ್ತಕ್ಕಂತಹ ಸಂಸ್ಥೆಗೆ ಸಲ್ತದೆ. ಭತ್ತದ ಸಂಶೋಧನಾ ನಿರ್ದೇಶನಾಲಯ ಅಂತ ಹೇಳಿ ಅಲ್ಲಿದೆ. ಆ ಸಂಶೋಧನಾ ನಿರ್ದೇಶನಾಲಯದವರು ಇದನ್ನ ಬಿಡುಗಡೆ ಮಾಡಿದ್ದು. ಅದನ್ನ ಆಂಧ್ರಪ್ರದೇಶ, ಮೊದಲ ಇದ್ದಂತ ಆಂಧ್ರಪ್ರದೇಶದ ಬಾಪಟ್ಲ ಅಂತ ಸಂಶೋಧನಾ ಕೇಂದ್ರ ಇದೆ. ಹಾಗಾಗಿ BPT ಅಂತಕ್ಕಂಥದ್ದು ಬಾಪಟ್ಲ ಅಂತೇಳಿ ಅದು ಸೂಚಿಸುತ್ತೆ. ಸೊ ಈ ಒಂದು ತಳಿ ಸುಮಾರು 140-145 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಅದನ್ನೇ ಬೆಳೆಯೋದಕ್ಕೆ ಈಗ ಪ್ರಸಕ್ತವಾದಂತಹ ಕಾಲ ಅಂದ್ರೆ ಜೂನ್ ಕೊನೆಯ ಒಳಗಾಗಿ ಇದರ ಒಂದು ಸಸಿ ಮಡಿಯನ್ನ ಮಾಡಬೇಕು. ಇದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಸಾಕಷ್ಟು ಬೆಳೀತಾರೆ. ದಾವಣಗೆರೆಯಿಂದ ಮೇಲೆ ಸಾಮಾನ್ಯವಾಗಿ ಅತಿ ಹೆಚ್ಚಿನ ಪ್ರದೇಶದಲ್ಲಿ ಈ ಒಂದು ತಳಿಯನ್ನ ಬೆಳೀತಾ ಇದ್ರು. ಇವಾಗ ಸ್ವಲ್ಪ ಮಟ್ಟಿಗೆ ಇದು ಕಡಿಮೆ ಆಗಿದೆ. ಆದಾಗ್ಯೂ ಕೂಡ ಸಾಕಷ್ಟು ಜನರು ಇದನ್ನ ಇಷ್ಟಪಡ್ತಾರೆ. ಯಾಕಂದ್ರೆ ಈ ಒಂದು ತಳಿಯಿಂದ ಬರ್ತಕ್ಕಂಥ ಕಾಳುಗಳು ತುಂಬಾ ಸಣ್ಣದಾಗಿರ್ತದೆ. ಅನ್ನದ ಗುಣಮಟ್ಟ ಅತ್ಯಂತ ಉತ್ಕೃಷ್ಟವಾಗಿರ್ತದೆ. ಇಡೀ ದೇಶದಲ್ಲಿ ಅತ್ಯಂತ ಉತ್ಕೃಷ್ಟವಾದಂತಹ ನಾನ್ ಆರೋಮೆಟಿಕ್ ರೈಸ್ ಅಂತ ಹೇಳಿದ್ರೆ BPT 5204. ಇದರ ಒಂದು ಅನ್ನ ತುಂಬಾ ಚೆನ್ನಾಗಿರುತ್ತೆ, ಅಗಳಾಗಿರ್ತದೆ, ಮುದ್ದೆ ಆಗುದಿಲ್ಲ, ಮತ್ತೆ ಜಾಸ್ತಿ ಅಳಿಸೋದಿಲ್ಲ. ಇವತ್ ಮಾಡಿದ್ರೆ ನಾಳೆ ತನಕನೂ ಕೂಡ ಬಹಳ ಚೆನ್ನಾಗಿರ್ತದೆ. ಹಾಗಾಗಿ ಇದನ್ನ ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಆದ್ರೆ ಬೆಳೆಯ ಬೆಳವಣಿಗೆ ಮಾಡುವಾಗ ಇದನ್ನ ತುಂಬಾ ತಡವಾಗಿ ಹಾಕ್ಬಾರ್ದು. ಜೂನ್ ಅಂತ್ಯದ ಒಳಗಡೆ ಹಾಕ್ಬೇಕಾಗ್ತದೆ. ಜೂನ್ ಅಂತ್ಯವನ್ನ ಬಿಟ್ಟು ಜುಲೈ 2ನೇ ವಾರ 3ನೇ ವಾರ ಇದನ್ನ ಹಾಕಿದ್ರೆ ಇದು ಚಳಿಗೆ ಸಿಗಾಕೊಂಡು ಇಳುವರಿಯ ಪ್ರಮಾಣ ತುಂಬಾ ಕಡಿಮೆ ಆಗ್ತದೆ, ಮತ್ತೆ ರೋಗ ರುಜಿನಗಳು ಕೂಡ ಜಾಸ್ತಿ ಬರುತ್ತೆ. ಹಾಗಾಗಿ ರೈತರು ಇದನ್ನ ಬಿತ್ತನೆ ಮಾಡೋದಿದ್ರೆ ಜೂನ್ ಅಂತ್ಯದ ಒಳಗಡೆ, ಅಂದ್ರೆ ಇವಾಗ ಜೂನ್ 15 ಇದೆ, ನಾವು ಜೂನ್ 20-25 ಒಳಗಡೆ ಇದನ್ನ ಸಸಿ ಮಡಿಯನ್ನು ಹಾಕೋಬೇಕಾಗ್ತದೆ. ನಾಟಿಯನ್ನು ಕೂಡ ಜುಲೈ ಮೊದಲನೇ ವಾರದಲ್ಲಿ ಇದನ್ನ ಮಾಡಿದ್ರೆ ನಮಗೆ ಒಳ್ಳೆಯ ಇಳುವರಿಯನ್ನ, ಸುಮಾರು 20-24 ಕ್ವಿಂಟಾಲ್ ಅಷ್ಟು ಇಳುವರಿಯನ್ನ ಈ ಒಂದು ತಳಿಯಿಂದ ಪಡಿಬಹುದು. ಇದರ ತಳಿಗೆ ಬರ್ತಕ್ಕಂತಹ ಅನೇಕ ರೋಗಗಳು ಮತ್ತೆ ಕೀಟಗಳು ಕೂಡ ಇದಾವೆ. ಅದರ ಬಗ್ಗೆ ರೈತರು ಮುನ್ನೆಚ್ಚರಿಕೆಯನ್ನು ಕೂಡ ತಗೋಬೇಕಾಗ್ತದೆ. ಈ ತಳಿಯನ್ನು ಹೊರತುಪಡಿಸಿದ್ರೆ ನಮ್ಮ ಕರ್ನಾಟಕದಲ್ಲಿ ಬೆಳೀತಕ್ಕಂಥ ಮತ್ತೊಂದು ಪ್ರಮುಖವಾದಂತಹ ತಳಿ ಅಂತ ಹೇಳಿದ್ರೆ ಜಯ ಅಂತಕ್ಕಂಥ ತಳಿ ಬಹಳ ಹಳೆಯ ಒಂದು ತಳಿ. ಇದು ಕೂಡ ಬಹಳಷ್ಟು ರೈತರಿಗೆ ಜನಪ್ರಿಯವಾದಂತಹ ಮತ್ತೆ ಅಚ್ಚುಮೆಚ್ಚಿನ ತಳಿ. ಯಾಕಂದ್ರೆ ಇದರ ಕಾಳುಗಳು ತುಂಬಾ ದಪ್ಪ ಇರ್ತದೆ. ಇದನ್ನ ಅವಲಕ್ಕಿ ಮಾಡೋದಕ್ಕೆ ಹೆಚ್ಚು ಉಪಯೋಗ ಮಾಡ್ತಾರೆ, ಮತ್ತೆ ತೂಕ ಚೆನ್ನಾಗಿ ಬರ್ತದೆ. ಹಾಗಾಗಿ ಇದನ್ನ ಎಲ್ಲರೂ ಕೂಡ ಬಹಳ ಇಷ್ಟಪಟ್ಟು ಖರೀದಿ ಮಾಡ್ತಾರೆ. ಮಾರ್ಕೆಟ್ ಅಲ್ಲಿ ಬಹಳ ಬೇಗ ಧಾರಣೆ ಆಗ್ತದೆ. ಹಾಗಾಗಿ ಈ ಜಯ ಭತ್ತವನ್ನು ಕೂಡ ರೈತರು ಬೆಳಿಬಹುದು. ಇದನ್ನ ಜುಲೈ ಮೊದಲನೇ ವಾರದಲ್ಲಿ ಸಸಿ ಮಡಿ ಹಾಕೊಂಡು ಜುಲೈ 15ರವರೆಗೆ ನಾವು ಮುಂದುವರಿಸ್ಕೊಂಡು ಹೋಗಿ ಜುಲೈ ಕೊನೆ ಒಳಗಡೆ ನಾಟಿ ಮಾಡ್ಬೇಕಾಗ್ತದೆ. ಇದು ಕೂಡ 140-145 ದಿನಗಳಲ್ಲಿ ಬರ್ತದೆ. ಈ ಒಂದು ತಳಿ ತುಂಬಾ ಹಳೆ ತಳಿ, ಸುಮಾರು 60 ವರ್ಷಗಳಾಗಿದೆ ಇದನ್ನು ಬಿಡುಗಡೆ ಮಾಡಿ. ಹಾಗಾಗಿ ಈ ಒಂದು ತಳಿಗೆ ಸಾಕಷ್ಟು ರೋಗ ರುಜಿನಗಳು ಬರ್ತವೆ. ಮತ್ತೆ ಈ ಹುಳಗಳು ಕೂಡ, ಕಂದುಜಿಗಿ ಹುಳು ಮತ್ತೆ ಕಾಂಡ ಕೊರೆಯ ಹುಳು ಇದು ಕೂಡ ಬರ್ತದೆ. ಅದರ ಬಗ್ಗೆ ರೈತರು ಮುನ್ನೆಚ್ಚರಿಕೆಯನ್ನ ತಗೋಬೇಕಾಗ್ತದೆ. ಇದು ಕೂಡ ಸುಮಾರು 2.5-3 ಅಡಿಯಷ್ಟು ಎತ್ತರವಾಗಿ ಬೆಳೀತದೆ. ಕಾಳುಗಳು ತುಂಬಾ ದಪ್ಪ ಇರ್ತದೆ, ಬಿಳಿ ಅಕ್ಕಿ, ಮತ್ತೆ ಹೆಚ್ಚಿನ ಇಳುವರಿಯನ್ನು ಕೂಡ ಕೊಡ್ತದೆ. ಎಕರೆಗೆ ಸುಮಾರು 26 ಕ್ವಿಂಟಾಲ್ ಅಷ್ಟು ಇಳುವರಿಯನ್ನ ನಾವು ಪಡಿಬಹುದು. ಅದು ಮುಂಗಾರು ಹಂಗಾಮಿನಲ್ಲಿ ಸ್ವಲ್ಪ ರೋಗಗಳಿಗೆ ಹೆಚ್ಚು ತುತ್ತಾಗ್ತದೆ. ಇದರ ಬಗ್ಗೆ ಮತ್ತೊಂದ್ಸಾರಿ ನಾನು ಒಚ್ಚಿ ಹೇಳ್ತೇನೆ. ಇದರ ಬಗ್ಗೆ ಮುನ್ನೆಚ್ಚರಿಕೆಯನ್ನ ತಗೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿರ್ತದೆ. ಈ ಬೆಂಕಿ ರೋಗ ಇರ್ಬೋದು, ಮತ್ತೆ ಇನ್ನು ಬೇರೆ ಬೇರೆ ರೋಗ ಮತ್ತೆ ಕೀಟಗಳು ಕೂಡ ಈ ಒಂದು ತಳಿಗೆ ಬರ್ತದೆ. ಹಾಗಾಗಿ ಇದನ್ನ ಬೆಳೆಯತಕ್ಕಂಥವ್ರು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಈ ತಳಿಯನ್ನು ಹೊರತುಪಡಿಸಿದ್ರೆ ಮತ್ತೊಂದು ತಳಿ ಅಂತ ಹೇಳಿದ್ರೆ BR 2655 ಅಂತೇಳಿ ನಾವು ನಮ್ಮ ಮಂಡ್ಯ ಸಂಶೋಧನಾ ಕೇಂದ್ರದಿಂದ ಅಭಿವೃದ್ಧಿ ಮಾಡಿರ್ತಕ್ಕಂತಹ ತಳಿ ಇದೆ. BR 2655 ಅಂತೇಳಿ ಇದು ಕೂಡ ಬಹಳ ಎತ್ತರವಾದಂತಹ ತಳಿ. ಸುಮಾರು 2.5-3 ಅಡಿ ತನಕನೂ ಕೂಡ ಇದು ಬೆಳೆಯುತ್ತೆ. ಈ ಎಚ್ಚರವಾಗಿ ಬೆಳೆದ್ರೂ ಕೂಡ ಈ ತಳಿ ಕೆಳಗಡೆ ಬೀಳೋದಿಲ್ಲ. ಇದರ ಕಾಂಡ ಮತ್ತೆ ಹುಲ್ಲು ಗಟ್ಟಿಯಾಗಿರ್ತದೆ. ಹಾಗಾಗಿ ಈ ಒಂದು ತಳಿಯನ್ನ ನಾವು ಎಲ್ಲಿ ಹೆಚ್ಚಿನ ಹುಲ್ಲಿನ ಅವಶ್ಯಕತೆ ಇರ್ತದೆ ಅಂತ ಕಡೆ ರೈತರು ಇದನ್ನ ಬೆಳಿಬಹುದು. ಮತ್ತೆ ಈ ಒಂದು ತಳಿಗೆ ರೋಗ ಮತ್ತೆ ಕೀಟದ ಬಾಧೆ ಕಡಿಮೆ ಇರೋದ್ರಿಂದ ರೈತರು ಇದರ ಬಗ್ಗೆ ಸ್ವಲ್ಪ ಈ ಖರ್ಚು ಕಡಿಮೆ ಆಗ್ತದೆ.
ರೋಗ ಮತ್ತು ಕೀಟಗಳಿಗೆ ಔಷಧಿಯನ್ನು ನಾವು ಸಿಂಪಡಣೆ ಮಾಡಬೇಕು ಅಂತ ಅವಶ್ಯಕತೆ ಬರೋದಿಲ್ಲ ಈ ಒಂದು ತಳಿಗೆ. ಹಾಗಾಗಿ ಈ ಒಂದು ತಳಿ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ. ಮತ್ತು ಎಲ್ಲಿ ಪ್ರತಿ ವರ್ಷ ಬೆಂಕಿ ರೋಗ ಬರ್ತದೆ ಅಂತ ಕಡೆ ಈ ತಳಿಯನ್ನ ಯಶಸ್ವಿಯಾಗಿ ಬೆಳಿಬಹುದು. ಇದು ಕೂಡ ತುಂಬಾ ಹೆಚ್ಚಿನ ಇಳುವರಿಯನ್ನು ಕೊಡ್ತದೆ. ಸುಮಾರು 26ರಿಂದ 28 ಕ್ವಿಂಟಾಲಷ್ಟು ಇಳುವರಿಯನ್ನ ನಾವು ಈ ತಳಿಯಿಂದ ಪಡಿಬಹುದು. ಸರಾಸರಿ 25 ಕ್ವಿಂಟಾಲಷ್ಟು ಇಳುವರಿ ಈ ಒಂದು ತಳಿಯಿಂದ ಬರ್ತದೆ. ಮತ್ತೆ ಅಷ್ಟೇ ಪ್ರಮಾಣದ ಹುಲ್ಲು, ಸುಮಾರು 2.5 ಟನ್ಗಳಷ್ಟು ಹುಲ್ಲನ್ನು ಕೂಡ ನಾವು ಈ ಒಂದು ತಳಿಯಿಂದ ಪಡಿಬಹುದು. ಮತ್ತೆ ಈ ತಳಿಯ ವಿಶೇಷ ಅಂತ ಹೇಳಿದ್ರೆ ಇದನ್ನು ಕೂಡ ಬಹಳ ಮುಂಚಿತವಾಗಿ ನಾವು ಬಿತ್ತನೆ ಮಾಡಬೇಕು. ದೀರ್ಘಾವಧಿ ಆಗಿರೋದ್ರಿಂದ ಜುಲೈ ಮೊದಲನೇ ವಾರದಲ್ಲಿ ಬಿತ್ತನೆ ಮಾಡಿಕೊಂಡು ಜುಲೈ ಅಂತ್ಯದ ಒಳಗೆ ನಾವು ನಾಟಿ ಮಾಡಬೇಕಾಗ್ತದೆ. ಸೊ ಇದರಿಂದ ಒಳ್ಳೆಯ ಇಳುವರಿಯನ್ನ ಪಡಿಬಹುದು. ಸೊ ಇದಿಷ್ಟು ಕೂಡ ಈ 3 ತಳಿಗಳು ಕೂಡ ದೀರ್ಘಾವಧಿ ತಳಿಗಳು. ಈ BR 2655 ಮತ್ತೆ ಜಯ ಮತ್ತೆ BPT 5204 ಈ ತಳಿಗಳನ್ನು ನಾವು ಇದನ್ನ BPT 5204 ಹೊರತುಪಡಿಸಿದ್ರೆ ಜಯ ಮತ್ತೆ ಇದನ್ನ ನಾವು ಜುಲೈ ಮೊದಲನೇ ವಾರದವರೆಗೂ ಕೂಡ ಬಿತ್ತನೆ ಮಾಡಬಹುದು, BR ಮತ್ತೆ ಈ ಜಯ ತಳಿಯನ್ನ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಈ ಜುಲೈ 15ರ ನಂತರ, ಜುಲೈ 15ಕ್ಕೆ ನಾವು ಸಸಿ ಮಡಿಯನ್ನು ಮಾಡಬೇಕಾದ್ರೆ ಮಧ್ಯಮಾವಧಿ ತಳಿಗಳನ್ನ ಉಪಯೋಗ ಮಾಡಬಹುದು. ಈ ಮಧ್ಯಮಾವಧಿ ತಳಿಗಳಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ತನು ಅಂತೇಳಿ ಒಂದು ತಳಿ ಇದೆ. ತನು ಅಂತಕ್ಕಂಥದ್ದು ನಮ್ಮ ಮಂಡ್ಯ ಸಂಶೋಧನಾ ಕೇಂದ್ರದಿಂದ ಬಿಡುಗಡೆ ಮಾಡಿರ್ತಕ್ಕಂತಹ ತಳಿ 130ರಿಂದ 135 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಇದು ಕೂಡ ಸುಮಾರು 3ರಿಂದ 3.5-4 ಅಡಿಯಷ್ಟು ಎತ್ತರವಾಗಿ ಬೆಳೀತದೆ. ಅತಿ ಫಲವತ್ತಾದಂತ ಜಮೀನಲ್ಲಿ ಈ ಒಂದು ತಳಿ ಎತ್ತರವಾಗಿ ಬೆಳೆದು ಕೆಳಗೆ ಬೀಳ್ತಕ್ಕಂಥ ಸಾಧ್ಯತೆ ಇರ್ತದೆ. ಹಾಗಾಗಿ ಅಂತ ಕಡೆ ಈ ಫಲವತ್ತತೆ ಜಾಸ್ತಿ ಇರುವಂತ ಕಡೆ 2ನೇ ಮೇಲ್ ಗೊಬ್ಬರವನ್ನ ಕೊಡುವಾಗ ಸ್ವಲ್ಪ ನೋಡ್ಕೊಂಡು ಕೊಡ್ಬೇಕಾಗ್ತದೆ. ಎತ್ತರವಾಗಿ ಬೆಳೆದಿದ್ರೆ ಗೊಬ್ಬರವನ್ನ ಕಡಿಮೆ ಕೊಡ್ಬೇಕಾಗ್ತದೆ. ಇದರಿಂದ ನಾವು ಒಳ್ಳೆಯ ನಿರ್ವಹಣೆಯನ್ನು ಕೂಡ ಮಾಡ್ಬೋದು. ಇದರ ಕಾಳುಗಳು ಮಧ್ಯಮ ಗಾತ್ರದ ಕಾಳುಗಳು. ಅಕ್ಕಿ ಬಿಡಿ ಅಕ್ಕಿ, ಆದ್ರೆ ಭತ್ತ ಮಾತ್ರ ಕೆಂಪಾಗಿರುತ್ತೆ, ನೋಡೋದಕ್ಕೆ ಕೆಂಪಾಗಿರ್ತದೆ. ಕೆಂಪು ಬಣ್ಣದ ಹೊದಿಕೆಯನ್ನು ಹೊಂದಿರ್ತದೆ ಇದು ಹೊಟ್ಟನ್ನ. ಸೊ ಇದು ಕೂಡ ಎಕರೆಗೆ ಸುಮಾರು 24 ಕ್ವಿಂಟಾಲ್ಗಳಷ್ಟು ಇಳುವರಿಯನ್ನು ನಾವು 22ರಿಂದ 24 ಕ್ವಿಂಟಾಲಷ್ಟು ಇಳುವರಿಯನ್ನ ಈ ಒಂದು ತಳಿಯಿಂದ, ತನು ಭತ್ತದ ತಳಿಯಿಂದ ಪಡಿಬಹುದು. ಈ ತನು ಭತ್ತದ ತಳಿಯ ಕಾಳುಗಳು ಚೆನ್ನಾಗಿರ್ತದೆ, ಮತ್ತೆ ಮಾರುಕಟ್ಟೆನಲ್ಲಿ ಧಾರಣೆ ಕೂಡ ಚೆನ್ನಾಗಿ ಸಿಗ್ತದೆ. ಈ ಒಂದು ತಳಿಗೆ ಮಧ್ಯಮ ಗಾತ್ರದ ಕಾಳುಗಳಿರ್ತದೆ, ಹಾಗಾಗಿ ಒಳ್ಳೆಯ ಧಾರಣೆ ಸಿಗ್ತದೆ. ಇದನ್ನ ಹೊರತುಪಡಿಸಿದ್ರೆ ಮತ್ತೊಂದು ತಳಿ ಅಂತ ಹೇಳಿದ್ರೆ IR 30864 ಅಂತ ತಳಿ ಇದೆ. IR 30864 ಅಂತಕ್ಕಂಥದ್ದು ಕೂಡ ಮಂಡ್ಯ ಸಂಶೋಧನಾ ಕೇಂದ್ರದಲ್ಲಿ ಬಿತ್ತನೆ ಬೀಜ ಸಿಗುತ್ತೆ, ಅಲ್ಲಿಂದ ರೈತರು ಇದನ್ನ ತಗೊಂಡು ಬಳಸಬಹುದು. ಇದು ಕೂಡ ಮಧ್ಯಮ ಗಾತ್ರದ ಕಾಳುಗಳನ್ನ ಹೊಂದಿರ್ತದೆ. ಸಾಕಷ್ಟು ರೈತರಿಗೆ ಗೊತ್ತಿದೆ IR 64 ಅಂತ ಒಂದು ತಳಿ ಇದೆ. ಈ IR 64 ತಳಿಯ ಕಾಳುಗಳನ್ನೇ IR 30864 ಕೂಡ ಹೋಲ್ತದೆ. 2 ತಳಿಯ ಕಾಳುಗಳು ಒಂದೇ ಇರ್ತದೆ, ಹಾಗಾಗಿ ಮಾರುಕಟ್ಟೆನಲ್ಲಿ ಒಳ್ಳೆಯ ಧಾರಣೆ ಕೂಡ ಸಿಗ್ತದೆ. ಇದಕ್ಕೆ ಒಂದು ವಿಶೇಷ ಗುಣ ಇದೆ. IR 30864 ಒಂದು ವಿಶೇಷ ಗುಣ ಇದೆ. ಏನಂತ ಹೇಳಿದ್ರೆ ಈ ಭೂಮಿಯೇ ಕೆಲವೊಂದು ಸಾರಿ ಉಪ್ಪಿನ ಅಂಶವನ್ನ ಜಾಸ್ತಿ ಹೊಂದಿರ್ತದೆ. ಈ ಕರ್ಲು ಮಣ್ಣು ಅಥವಾ ಕ್ಷಾರ ಮಣ್ಣು ಅಂತ ಕರಿತೀವಿ. ಈ ಕರ್ಲು ಮಣ್ಣಲ್ಲೂ ಕೂಡ ಈ ಒಂದು ತಳಿ ಅತ್ಯಂತ ಚೆನ್ನಾಗಿ ಬೆಳೀತದೆ. ಈ ಒಂದು ಸಹಿಷ್ಣುತಾ ಶಕ್ತಿಯನ್ನ ಹೊಂದಿದೆ. ಇದು ಸ್ವಲ್ಪ ರೆಸಿಸ್ಟೆಂಟ್ ಬರ್ತದೆ. ಇದಕ್ಕೆ ಸೆಲೈನ್ ಆಲ್ಕಲೈನ್ ಟಾಲರೆಂಟ್ ವೆರೈಟಿ ಅಂತ ಕರಿತೀವಿ. ಈ ಉಪ್ಪಿನ ಅಂಶ ಜಾಸ್ತಿ ಇರ್ತಕ್ಕಂತಹ ಒಂದು ಮಣ್ಣಿನಲ್ಲಿ ಈ ಒಂದು ತಳಿಯನ್ನ ನಾವು ಬಹಳ ಯಶಸ್ವಿಯಾಗಿ ಬೆಳಿಬಹುದು. ಇದು ಕೂಡ ಎಕರೆಗೆ ಸುಮಾರು 18ರಿಂದ 20 ಕ್ವಿಂಟಾಲಷ್ಟು ಇಳುವರಿಯನ್ನ ಈ ಒಂದು ತಳಿಯಿಂದ ಪಡಿಬಹುದು. IR 30864 ವಿಶೇಷವಾಗಿ ಈ ಸಮಸ್ಯಾತ್ಮಕ ಮಣ್ಣುಗಳಲ್ಲಿ ಬೆಳೆಯೋದಕ್ಕೆ ಶಿಫಾರಸು ಮಾಡಿರ್ತಕ್ಕಂತಹ ತಳಿ. ಹಾಗಾಗಿ ರೈತರು ಎಲ್ಲೆಲ್ಲಿ ಸಮಸ್ಯಾತ್ಮಕ ಮಣ್ಣುಗಳಿದ್ದಾವೆ ಅಂತ ಕಡೆ ಈ ತಳಿಯನ್ನ ಉಪಯೋಗ ಮಾಡ್ಬೋದು. ಇದನ್ನ ಹೊರತುಪಡಿಸಿದ್ರೆ ಮತ್ತೊಂದು ವಿಶೇಷವಾದಂತಹ ತಳಿ ಅಂತ ಹೇಳಿದ್ರೆ JGL 1798 ಅಂತ ಒಂದು ತಳಿ ಇದೆ. JGL 1798 ಅಂತೇಳಿ ಈ ಒಂದು ತಳಿ ತುಂಬಾ ಸಣ್ಣ ಭತ್ತವನ್ನ, ಸಣ್ಣ ಅಕ್ಕಿಯನ್ನ ಹೊಂದಿದೆ. ಹಾಗಾಗಿ ಇದು
ಊಟಕ್ಕೆ ಅತ್ಯಂತ ಉತ್ಕೃಷ್ಟವಾದಂತಹ ಒಂದು ತಳಿ. ಆದ್ರೆ ಈ ಒಂದು ತಳಿ ತುಂಬಾ ಸಣ್ಣದಾಗಿರೋದ್ರಿಂದ ಇದಕ್ಕೆ ರೋಗ ರುಜಿನಗಳ ಬಾಧೆ ಸ್ವಲ್ಪ ಇರ್ತದೆ. ಬೆಂಕಿ ರೋಗ, ಕುತ್ತಿಗೆ ಬೆಂಕಿ ರೋಗ ಮತ್ತೆ ಎಲೆ ಕವಚ ಕೊಳೆ ರೋಗ, ಈ ಮೂರು ಕೂಡ ಈ ಒಂದು ತಳಿಗೆ ಬರ್ತದೆ. ಹಾಗಾಗಿ ಈ ಒಡೆ ಬರ್ತಕ್ಕಂಥ ಸಂದರ್ಭದಲ್ಲಿ ಕಾಳು ತುಂಬುವ ಹಂತದಲ್ಲಿದ್ದಾಗ ರೈತರು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿಕೊಂಡು ಇದಕ್ಕೆ ಸೂಕ್ತವಾದಂತಹ ಮುನ್ನೆಚ್ಚರಿಕೆಯನ್ನ ತಗೊಂಡು ಔಷಧಿಯನ್ನ ಸಿಂಪರಣೆ ಮಾಡಬೇಕಾಗ್ತದೆ. ಆ ಸಂದರ್ಭದಲ್ಲಿ ಅವರು ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೃಷಿ ಇಲಾಖೆಯ ಅಧಿಕಾರಿಗಳನ್ನ ಕಂಡ್ರೆ ಅಥವಾ ಅತಿ ಸಮೀಪದಲ್ಲಿರ್ತಕ್ಕಂಥ ಸಂಶೋಧನಾ ಕೇಂದ್ರಗಳಿಗೆ ಹೋಗಿ ವಿಜ್ಞಾನಿಗಳನ್ನ ಕಂಡ್ರೆ ಅವರು ಅದನ್ನ ಗುರುತಿಸಿ ಯಾವುದು ಅಂತ ಹೇಳಿ ಹೇಳ್ತಾರೆ. ಅವರು ದೂರವಾಣಿ ಮುಖಾಂತರ ಅಥವಾ ವಾಟ್ಸಪ್ ಮುಖಾಂತರ ಕೂಡ ಅವರ ಒಂದು ಸಮಸ್ಯೆಯನ್ನ ನಮ್ಮ ವಿಜ್ಞಾನಿಗಳಿಗೆ ಕಳಿಸಿ ಅಲ್ಲಿಂದ ಮಾಹಿತಿಯನ್ನ ಪಡ್ಕೊಂಡು ಅದನ್ನ ಅನುಸರಿಸಿ ಯಶಸ್ವಿಯಾಗಿ ಬೆಳೆಯನ್ನ ಬೆಳಿಬಹುದು. ಸೊ ಇದು JGL 1798 ಅಂತಕ್ಕಂಥ ತಳಿಯ ಒಂದು ವಿಷಯ. ಇದನ್ನ ಹೊರತುಪಡಿಸಿದ್ರೆ ಇನ್ನೊಂದು ತಳಿ ಬಹಳ ಪ್ರಚಲಿತವಾಗಿದೆ, ಆದ್ರೆ ಅದನ್ನು ಅಧಿಕೃತವಾಗಿ ನಾವು ಶಿಫಾರಸ್ ಮಾಡಿಲ್ಲ, ವಿಶ್ವವಿದ್ಯಾನಿಲಯದಿಂದ ಅಧಿಕೃತವಾಗಿ ಶಿಫಾರಸ್ ಮಾಡಿಲ್ಲ, ಆದ್ರೂ ಕೂಡ ಬಹಳ ಪ್ರಚಲಿತವಾಗಿದೆ. ಈ ಜ್ಯೋತಿ ಅಂತೇಳಿ, ಜ್ಯೋತಿ ಅಂತಕ್ಕಂತಹ ತಳಿ ಕೆಂಪು ಅಕ್ಕಿಯ ತಳಿ. ಈ ಅಕ್ಕಿ ಕೆಂಪಾಗಿರ್ತದೆ. ಇದು ಕೂಡ 125-130 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಸುಮಾರು 15-20 ವರ್ಷಗಳಿಂದ ರೈತರು ಬೆಳೀತಾ ಇದ್ದಾರೆ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ. ಮೈಸೂರು, ಮಂಡ್ಯ ಮತ್ತೆ ದಕ್ಷಿಣ ಹಾಸನದ ಒಂದು ಪ್ರದೇಶಗಳು, ಶಿವಮೊಗ್ಗ, ಇಲ್ಲೆಲ್ಲ ಬೆಳೀತಾ ಇದ್ದಾರೆ ಕೆಂಪು ಅಕ್ಕಿಯ ತಳಿ. ಇದಕ್ಕೆ ಬರ್ತವೆ. ನಿಜ ಹೇಳ್ಬೇಕು ಅಂದ್ರೆ ಈ ಭತ್ತಕ್ಕೆ ಬರ್ತಕ್ಕಂಥ ಎಲ್ಲ ರೋಗಗಳು ಕೂಡ ಈ ಜ್ಯೋತಿ ಭತ್ತಕ್ಕೆ ಬರ್ತವೆ. ಅದರಲ್ಲಿ ವಿಶೇಷವಾಗಿ ಬರ್ತಕ್ಕಂಥದ್ದು ಈ ಬೆಂಕಿ ರೋಗ. ಬೆಂಕಿ ರೋಗ ಬಹಳ ಹೆಚ್ಚು ಪ್ರಮಾಣದಲ್ಲಿ ಬರ್ತದೆ. ಮತ್ತೆ ಇನ್ನೊಂದು ದುಂಡಾಣು ರೋಗ ಅಂತ ಇದೆ, ಬ್ಯಾಕ್ಟೀರಿಯಲ್ ಲೀಫ್ ಬ್ಲೈಟ್, BLB ಅಂತ ಕರೀತಾರೆ. ಅದು ದಕ್ಷಿಣ ಕರ್ನಾಟಕದಲ್ಲಿ ಇಂತ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಬರ್ತದೆ. ಅದನ್ನು ಕೂಡ ಈ ರೋಗಕ್ಕೆ ಬರ್ತದೆ. ಮತ್ತೆ ಇದರಲ್ಲಿ ಊದುಬತ್ತ ರೋಗ ಅಂತ ಹೇಳಿ ಇನ್ನೊಂದು ವಿಶೇಷವಾಗಿ ಬೇರೆ ಯಾವುದಕ್ಕೂ ಬರೋದಿಲ್ಲ, ಬೇರೆ ಭತ್ತಗಳಲ್ಲಿ ಅದು ಬರ್ತಕ್ಕಂಥದ್ದು ಜ್ಯೋತಿಗೆ. ಊದುಬತ್ತ ಅಂತಂದ್ರೆ ಈ ತೆನೆಯ ಜಾಗದಲ್ಲಿ ಒಂದು ಊದ್ಬತ್ತದ ತರ ಅಥವಾ ತಂತಿ ಮತಾಪದ ತರ ಒಂದು ತೆನೆ ಕಂಡು ಬರ್ತದೆ. ಅಂದ್ರೆ ಕಾಳುಗಳೆಲ್ಲ ಅಂಟುಕೊಂಡು ಅದ್ರ ಮೇಲೆ ಒಂಥರ ಧೂಳಾದಂತಹ ಒಂದು ಇದನ್ನ ಪದರವನ್ನ ನಾವು ಕಾಣ್ಬೋದು. ಅದನ್ನ ನಾವು ಊದುಬತ್ತ ರೋಗ ಅಂತ ಕರಿತೀವಿ. ಈ ಊದುಬತ್ತ ರೋಗ ವಿಶೇಷವಾಗಿ ಇದಕ್ಕೆ ಬರ್ತದೆ. ಹಾಗಾಗಿ ಇದನ್ನ ಪ್ರತಿ ವರ್ಷ ಬೆಳೀತಕ್ಕಂಥ ರೈತರು ಬೀಜೋಪಚಾರವನ್ನ ಮಾಡಿ, ಬೀಜೋಪಚಾರವನ್ನ ಕಡ್ಡಾಯವಾಗಿ ಮಾಡಿ ಬೆಳೆದಾಗ ಇದರ ಒಂದು ಪ್ರಮಾಣ ಕಡಿಮೆ ಆಗ್ತದೆ. ಸೊ ಇದು ರೈತರಿಗೆಲ್ಲ ಅನುಭವ ಇರ್ತದೆ. ನಾವು ಕಾದ್ರೂ ಕೂಡ ಪ್ರತಿ ಸಾರಿ ಕೂಡ ಹೇಳ್ತಾನೆ ಇರ್ತೀವಿ ಅವ್ರಿಗೆ, ಬಿತ್ತನೆ ಬೀಜವನ್ನ ಆಯ್ಕೆ ಮಾಡುವಾಗ ಒಳ್ಳೆಯ ಬಿತ್ತನೆ ಬೀಜವನ್ನ ಆಯ್ಕೆ ಮಾಡಿ, ಈ ರೋಗದಿಂದ ಇರ್ತಕ್ಕಂತಹ ತಾಕಿನಿಂದ ಬೀಜವನ್ನ ಆಯ್ಕೆ ಮಾಡಬೇಡಿ. ಈ ಪ್ರಮಾಣೀಕರಿಸಿದ ಬೀಜವನ್ನು ಉಪಯೋಗ ಮಾಡಿ. ಪ್ರಮಾಣೀಕರಿಸಿದ ಬೀಜದಲ್ಲಿ ಅದರಲ್ಲಿ ಬೀಜೋಪಚಾರ ಮಾಡೋದಕ್ಕೆ ಔಷಧಿಯನ್ನ ಇಟ್ಟಿರ್ತಾರೆ. ಆ ಔಷಧಿಯಿಂದ ಬೀಜೋಪಚಾರವನ್ನ ಮಾಡಿ, ಅಥವಾ ಅದು ತಮಗೆ ಲಭ್ಯ ಇಲ್ಲ ಅಂತ ಆದ್ರೆ ಕಾರ್ಬನ್ ಡೈಸಿಮ್ ಅಂತ ಔಷಧಿ ಇದೆ, ಟ್ರೈಸೈಕ್ಲೋಸೋಲ್ ಅಂತ ಹೇಳಿ ಔಷಧಿ ಇದೆ. ಈ ಔಷಧಿಗಳಿಂದ ಬೀಜೋಪಚಾರವನ್ನ ಮಾಡಿ, ಈ ಯಾವುದೇ ಭತ್ತ ಆಗ್ಬೋದು, ಯಾವುದೇ ಭತ್ತವನ್ನ ಬಿತ್ತನೆ ಮಾಡೋದಕ್ಕಿಂತ ಮೊದಲು ಬೀಜೋಪಚಾರವನ್ನ ಮಾಡಿದ್ರೆ ಅದರಲ್ಲಿ ಇರ್ತಕ್ಕಂಥ ಅನೇಕ ರೋಗಗಳಿಂದ ನಾವು ಮುಕ್ತಿಯನ್ನ ಪಡಿಬಹುದು. ಹಾಗಾಗಿ ಈ ಬೀಜೋಪಚಾರ ಬಹಳ ಮುಖ್ಯ. ಅದರಲ್ಲೂ ವಿಶೇಷವಾಗಿ ಈ ಜ್ಯೋತಿ ಭತ್ತಕ್ಕೆ ಬೀಜೋಪಚಾರವನ್ನ ಮಾಡಿ ಬಿತ್ತನೆಯನ್ನ ಬೆಳಿಬೇಕು. ಇದನ್ನು ಕೂಡ ನಾವು ಜುಲೈ 15ರವರೆಗೆ ಅಥವಾ ಜುಲೈ ಮೊದಲ ವಾರದಲ್ಲಿ ಸಸಿ ಮಡಿಯನ್ನ ಮಾಡ್ಕೊಂಡು ಜುಲೈ ಅಂತ್ಯದವರೆಗೆ ಬೆಳಿಬೇಕಾಗ್ತದೆ. ಇದರಿಂದ ಕೂಡ ಸುಮಾರು ಎಕರೆಗೆ 21-22 ಕ್ವಿಂಟಾಲ್ ಅಷ್ಟು ಇಳುವರಿಯನ್ನ ಬೆಳಿಬಹುದು. ಸಾಕಷ್ಟು ರೈತರು ಬಹಳ ಅಚ್ಚುಮೆಚ್ಚಿನ ತಳಿ, ಯಾಕಂದ್ರೆ ಇದು ಬಹಳ ಬೇಗ ಮಾರ್ಕೆಟಿನಲ್ಲಿ ಬಿಕ್ರಿ ಆಗ್ತದೆ, ಮಾರಾಟ ಆಗ್ತದೆ, ಮತ್ತೆ ಒಳ್ಳೆಯ ಧಾರಣೆ ಕೂಡ ಸಿಗುತ್ತೆ ಒಂದೊಂದ್ಸರಿ. ಆದ್ರೆ ರೈತರಿಗೆ ಅನುಭವ ಇರಬೇಕು. ಇದು ಸಾಕಷ್ಟು ಬಾರಿ ರೈತರಿಗೆ ತೊಂದರೆಯನ್ನು ಕೂಡ ಕೊಡ್ತದೆ. ಅನೇಕ ರೋಗ ರುಜಿನಗಳಿಂದ ಇದು ತುತ್ತಾಗಿ ಸಾಕಷ್ಟು ರೋಗದ ತೊಂದರೆಯನ್ನು ಕೂಡ ಕೊಡ್ತದೆ, ನಷ್ಟ ಆಗ್ತಕ್ಕಂಥ ಸಂದರ್ಭ ಇರ್ತದೆ. ಹಾಗಾಗಿ ರೈತರು ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಕೃಷಿ ಇಲಾಖೆಯ ಅಧಿಕಾರಿಗಳನ್ನ ಮತ್ತೆ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾಗ್ಬೋದು ಅಥವಾ ತಮ್ಮ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳನ್ನ ಸಂಪರ್ಕ ಮಾಡಿ ಮಾಹಿತಿಯನ್ನ ಪಡ್ಕೊಂಡು ಅದರನ್ನ ಅಳವಡಿಸ್ಕೊಳ್ಳೋದ್ರಿಂದ ಈ ಬೆಳೆಯನ್ನ ಯಾವುದೇ ತೊಂದರೆ ಇಲ್ಲದಾಗೆ ಯಶಸ್ವಿಯಾಗಿ ಬೆಳಿಬಹುದು. ಇದಿಷ್ಟು ಕೂಡ ಈ ಮಧ್ಯಮಾವಧಿ ತಳಿಗಳು, ಅಂದ್ರೆ ಜುಲೈ 15ರವರೆಗೆ ಕೂಡ. ಜುಲೈ 15ರ ನಂತರ ಜುಲೈ ತಡವಾದ್ರೆ ಅಲ್ಲಿ ತನಕನೂ ಕೂಡ ಯಾವುದೇ ಕಾರಣಕ್ಕಾಗಿ ಈ ನೀರು ಬರದೇ ಇರ್ಬೋದು, ಕಾಲುವೆಗಳಲ್ಲಿ ಸ್ವಲ್ಪ ತಡ ಆಗ್ಬೋದು. ಅಂತ ಸಂದರ್ಭದಲ್ಲಿ ಭತ್ತವನ್ನೇ ಬಿಡಬೇಕು ಅಂತಾದ್ರೆ ಆವಾಗ ನಾವು ಜುಲೈ 15ರ ನಂತರ ಅಲ್ಪಾವಧಿ ತಳಿಗಳನ್ನ ಉಪಯೋಗ ಮಾಡ್ಬೇಕಾಗ್ತದೆ. ಈ ಅಲ್ಪಾವಧಿ ತಳಿಗಳಂತಂದ್ರೆ 120-125 ದಿನಗಳಲ್ಲಿ ಕಟಾವಿಗೆ ಬರ್ತಕ್ಕಂತಹ ತಳಿಗಳು. ಇದರಲ್ಲಿ ಕೂಡ ಒಂದು 3 ಪ್ರಮುಖವಾದಂತಹ ತಳಿಗಳಿದಾವೆ. ಅವುಗಳನ್ನ ಬೆಳೆಯೋದ್ರಿಂದ ನಮಗೆ ಈ ಒಳ್ಳೆಯ ಇಳುವರಿಯನ್ನ ಪಡಿಬಹುದು. ಜುಲೈ 15 ಬೆಳಿಬಹುದಂತಹ ಪ್ರಮುಖವಾದಂತಹ ಮಧ್ಯಮಾವಧಿ ತಳಿಗಳು ಅಂತ ಹೇಳಿದ್ರೆ, ಒಂದು ನಮ್ಮಲ್ಲಿ ವಿಶೇಷವಾಗಿ MTU 1010 ಅಂತ ಹೇಳಿ ಒಂದು ತಳಿ ಇದೆ. MTU 1010 ಅಂತ ಕರೀತಾರೆ. MTU 1010, MTU 1010 ಅಂತ ಹೇಳಿ ಇದು 120-25 ದಿನಗಳಿಗೆ ಬರ್ತದೆ. ಇದನ್ನ ಸಸಿ ಮಡಿ ಮಾಡ್ಕೊಂಡು 20 ದಿನ ಆದ ಕೂಡಲೇ ನಾಟಿ ಮಾಡಿ ಬೆಳಿಬಹುದು. ಇದರಲ್ಲಿ ವಿಶೇಷ ಅಂತ ಹೇಳಿದ್ರೆ ಇದು ಕೂಡ ಉದ್ದವಾದಂತಹ ಕಾಳನ್ನ, ದಪ್ಪವಾದ ಉದ್ದನೆಯ ಕಾಳನ್ನ ಹೊಂದಿರ್ತದೆ. ಆ ಕಾಳು ನೋಡೋದಕ್ಕೆ ನಮ್ಮ IR 64 ತರ ಅಥವಾ IR 308-64 ತರಾನೇ ಇರ್ತದೆ.
ಇದು ಎತ್ತರವಾಗಿ ಕೂಡ ಸುಮಾರು 2.5 3 ಅಡಿ ಎತ್ತರವಾಗಿ ಬೆಳೀತದೆ. ಕಾಳುಗಳು ಚೆನ್ನಾಗಿರೋದ್ರಿಂದ ಒಳ್ಳೆಯ ಇಳುವರಿ ಕೂಡ ಬರ್ತದೆ. ಸುಮಾರು 20-22 ಕ್ವಿಂಟಾಲ್ ಅಷ್ಟು ಇಳುವರಿಯನ್ನ ನಾವು MTU 1010 ತಳಿಯಿಂದ ಪಡಿಬಹುದು. ಈ ತಳಿಯ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಕೂಡ ಇದೆ. ಈ ತಳಿ ಸ್ವಲ್ಪ ಕಟಾವು ಮಾಡೋ ತಡ ಆದ್ರೆ ಈ ಗೊನೆಯಲ್ಲಿರ್ತಕ್ಕಂಥ ಕಾಳುಗಳು ಉದುರೋದಕ್ಕೆ ಪ್ರಾರಂಭ ಆಗ್ತದೆ. ಗ್ರೈನ್ ಶೆಡ್ಡಿಂಗ್ ಇರ್ತದೆ. ಈ ಗ್ರೈನ್ ಶೆಡ್ಡಿಂಗ್ ಇರೋದ್ರಿಂದ ಕೆಲವೊಂದ್ ಸಾರಿ ರೈತರಿಗೆ ನಷ್ಟ ಆಗ್ತದೆ. ಹಾಗಾಗಿ ಇದನ್ನ ಕಟಾವನ್ನ ಬಹಳ ಕರೆಕ್ಟ್ ಆಗಿ ಹಂತವನ್ನ ನೋಡ್ಕೊಂಡು ಕಟಾವು ಮಾಡ್ಬೇಕು. ಸ್ವಲ್ಪ ತಡ ಆದ್ರೆ ಭತ್ತ ಉದುರಿ ನಷ್ಟ ಆಗ್ತದೆ. ಸೊ ಇತ್ತೀಚೆಗಂತೂ ಎಲ್ಲ ಕಂಬೈನ್ಡ್ ಹಾರ್ವೆಸ್ಟರ್ಗಳು ಬಂದಿದ್ದಾವೆ, ಅಂದ್ರೆ ಸಂಯುಕ್ತ ಕಟಾವು ಯಂತ್ರ ಅಂತ. ಈ ಸಂಯುಕ್ತ ಕಟಾವು ಯಂತ್ರದಲ್ಲಿ ಮಾಡಿದ್ರೆ ಅದು ನೇರವಾಗಿ ಕಟಾವು ಮಾಡಿಕೊಂಡು ಅದು ಒಳಗಡೆ ತಗೊಳ್ಳೋದ್ರಿಂದ ಯಾವುದೇ ಉದುರುವಂತಹ ಸಂಬಂಧ ಹೆಚ್ಚಿನ ನಷ್ಟ ಆಗೋದಿಲ್ಲ. ಆದ್ರೆ ನಾವು ಕೈಯಿಂದ ಕಟಾವು ಮಾಡಿ ಅದನ್ನ ಹರಿ ಮಾಡಿ ಹರಿಯಿಂದ ಮತ್ತೆ ಸಾಗಿಸಿ ಅದನ್ನ ಒಕ್ಕಣೆ ಮಾಡಿದ್ರೆ ಆವಾಗ ಸಾಕಷ್ಟು ನಷ್ಟ ಆಗ್ತದೆ. ರೈತರು ಇದನ್ನ ಗಮನದಲ್ಲಿ ಇಟ್ಕೋಬೇಕು. ಈ ತಳಿಯನ್ನು ಹೊರತುಪಡಿಸಿದ್ರೆ ಮತ್ತೊಂದು ತಳಿ ಅಂತ ಹೇಳಿದ್ರೆ ರಾಶಿ ಅಂತ ಇದೆ. IET 1444 ಅಂತ ಕರೀತಾರೆ. ಇದು ಬಹಳಷ್ಟು ಹಳೆ ತಳಿ. ಈ ಒಂದು ತಳಿಯ ಕಾಳುಗಳು ದಪ್ಪ ಇರ್ತದೆ. ಮತ್ತೆ ಈ ಒಂದು ತಳಿಗೆ ಈ ನೀರಿನ ಒಂದು ಅಭಾವ ಆದ್ರೂ ಕೂಡ ಅದನ್ನ ತಡ್ಕೊಂಡು ಬೆಳೀತಕ್ಕಂಥ ಶಕ್ತಿ ಇದೆ. ಯಾವುದಕ್ಕೆ? ರಾಶಿ ಭತ್ತಕ್ಕೆ. ಈ ರಾಶಿ ಭತ್ತದ ಬಿತ್ತನೆ ಬೀಜ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯದಲ್ಲಿ ಮತ್ತೆ ಈ ನಮ್ಮ ರಾಜ್ಯದ ಬೀಜ ನಿಗಮಗಳಲ್ಲಿ ಕೂಡ ಕೆಲವೊಂದು ಸಾರಿ ಅಲ್ಲಿ ಕೂಡ ಲಭ್ಯ ಇರ್ತದೆ. ಆದ್ರೆ ಇತ್ತೀಚೆಗೆ ಇದರ ಒಂದು ಬೆಳೆಯ ವಿಸ್ತೀರ್ಣ ಬಹಳ ಕಡಿಮೆ ಆಗಿದೆ. ಈ ತಳಿಯನ್ನು ಉಪಯೋಗಿಸ್ತಕ್ಕಂಥದ್ದು ಬಹಳ ಕಡಿಮೆ ಇದೆ. ಯಾಕಂದ್ರೆ ಇದಕ್ಕೆ ಪೂರಕವಾದಂತಹ ಅನೇಕ ತಳಿಗಳು ಬಿಡುಗಡೆ ಆಗಿದ್ದಾವೆ. ಹಾಗಾಗಿ ಇದನ್ನ ಜಾಸ್ತಿ ಬೆಳೆಯೋದಿಲ್ಲ. ಕೇವಲ ಎಲ್ಲಿ ನೀರಿನ ಅಭಾವ ಇದೆ ಅಂತ ಕಡೆ ಮಾತ್ರ ರೈತರು ಇದನ್ನ ಬೆಳಿಬಹುದು. ಅದರ್ವೈಸ್ ನಾವು ಇದನ್ನ MTU 1010 ಏನಿದೆ ಅದನ್ನ ಹೆಚ್ಚು ಬೆಳಿಬಹುದು. ಮತ್ತೆ ಇತ್ತೀಚೆಗೆ ಇನ್ನೊಂದು ತಳಿ ಕಳೆದ 2 ವರ್ಷಗಳಿಂದ ಬಹಳ ಪ್ರಚಲಿತವಾಗಿದೆ. ಕಳೆದ ವರ್ಷ ಅಂತೂ ತುಂಬಾ ಪ್ರದೇಶದಲ್ಲಿ ಇತ್ತು. ಅದನ್ನ RNR 15048 ಅಂತ ಕರೀತಾರೆ. RNR 150448. ಈ RNR ಅಂದ್ರೆ ಸಾಕು ಗೊತ್ತಾಗುತ್ತೆ, ಯಾಕಂದ್ರೆ ಬೇರೆ ನಂಬರ್ಗಳು ಯಾವುದೂ ಇಲ್ಲ. ಒಂದೇ ನಂಬರ್ ಇರೋದ್ರಿಂದ RNR ಅಂತ ಹೇಳಿದ್ರೆ ಇದನ್ನ ಕೊಡ್ತಾರೆ. ರೈತರಲ್ಲೇ ಪರಿಚಿತ ಆಗಿದೆ. ಇನ್ನು ಕೂಡ ನಮ್ಮ ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರಿಂದ ಇದು ಅಧಿಕೃತವಾಗಿ ಶಿಫಾರಸಾಗಿಲ್ಲ. ಆದಾಗ್ಯೂ ಕೂಡ ಇದರ ಒಂದು ಒಳ್ಳೆಯ ಗುಣಗಳನ್ನ ನೋಡಿ ರೈತರು ತಮ್ಮಲ್ಲಿ ತಾವು ಬೆಳ್ಕೊಂಡು ಸಾಕಷ್ಟು ಪ್ರದೇಶದಲ್ಲಿ ಇದನ್ನ ನೋಡ್ತಾ ಇದ್ದಾರೆ. ಇದರ ಗುಣಗಳನ್ನ ಸಂಕ್ಷಿಪ್ತವಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. 120-125 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಮತ್ತೆ ಕಾಳುಗಳು ತುಂಬಾ ಸಣ್ಣ ಇರ್ತದೆ, ತುಂಬಾ ಎತ್ತರವಾಗಿ ಬೆಳೆಯುತ್ತೆ. ಇದು ಸುಮಾರು 3.5-4 ಅಡಿಯಷ್ಟು ಎತ್ತರವಾಗಿ ಬೆಳೀತದೆ. ಗೊನೆಗಳು ತುಂಬಾ ಉದ್ದವಾಗಿರ್ತದೆ. ಕಾಳು ತುಂಬಾ ಸಣ್ಣ ಇರೋದ್ರಿಂದ ಮಾರುಕಟ್ಟೆನಲ್ಲಿ ಒಳ್ಳೆಯ ಧಾರಣೆ ಕೂಡ ಸಿಗ್ತದೆ ಈ ಒಂದು ತಳಿಗೆ. RNR 15048 ಅಂತೇಳಿ. ಈ ತಳಿ ಎಕರೆಗೆ ಸುಮಾರು 15 kg ಉಪಯೋಗ ಮಾಡಿದ್ರೆ ಸಾಕಾಗ್ತದೆ ಬಿತ್ತನೆ ಬೀಜ. ಆದ್ರೆ ಇದರ ಒಂದು 25 kg ಬಿತ್ತನೆ ಬೀಜವನ್ನ ನಮ್ಮ ನಿಗಮದವರು, ಕರ್ನಾಟಕ ರಾಜ್ಯ ಬೀಜ ನಿಗಮದವರು ಮಾಡಿದ್ದಾರೆ. ಹಾಗಾಗಿ ಅದನ್ನೇ ಖರೀದಿ ಮಾಡಿ ಇದನ್ನ ಬೆಳೆಸ್ಬೋದು. ರೈತರು ತಾವೇ ಇಟ್ಕೊಂಡಿದ್ರೆ ಬೀಜವನ್ನು ಅದನ್ನು ಕೂಡ ಸಂಸ್ಕರಿಸಿ ಅದನ್ನ ಪರೀಕ್ಷೆ ಮಾಡಿಕೊಂಡು ಅದರ ಮೊಳಕೆ ಪ್ರಮಾಣ ಚೆನ್ನಾಗಿದ್ರೆ ಅವರು ಮತ್ತೆ ಈ ಬೀಜವನ್ನು ಕೂಡ ಉಪಯೋಗಿಸಿ ಭತ್ತವನ್ನ ಬೆಳಿಬಹುದು. ಒಳ್ಳೆಯ ಇಳುವರಿ ಬರುತ್ತೆ. ಇದು ಕೂಡ 26 ಕ್ವಿಂಟಾಲ್ ತನಕನೂ ಕೂಡ ಒಳ್ಳೆಯ ಇಳುವರಿ ಬರುತ್ತೆ ಅಂತ ಹೇಳಿ ರೈತರು ಕಳೆದ ಒಂದು ಹಂಗಾಮಿನಲ್ಲಿ ಸಾಕಷ್ಟು ಕಡೆ ಬೆಳೆದು ಆ ಮುಖಾಂತರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದೇ ಮಾಹಿತಿಯನ್ನು ಅನುಸರಿಸಿ ನಾವು ಕೂಡ ಇದನ್ನ ಪರೀಕ್ಷೆ ಮಾಡ್ತಾ ಇದ್ದೀವಿ. ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ನಾವು ಪರೀಕ್ಷೆ ಮಾಡ್ತಾ ಇದ್ದೀವಿ. ರೈತರ ಕ್ಷೇತ್ರಗಳಲ್ಲಿ ಕೂಡ ಪರೀಕ್ಷೆ ಮಾಡೋದಕ್ಕೆ ನಾವು ಕ್ರಮವನ್ನ ಕೈಗೊಂಡಿದ್ದೇವೆ. ಅಲ್ಲಿ ಫಲಿತಾಂಶ ತುಂಬಾ ಚೆನ್ನಾಗಿ ಬಂದ್ರೆ, ಅಂದ್ರೆ ಪೂರಕವಾಗಿ ಬಂದ್ರೆ, ರೈತರಿಗೆ ಯಾವುದೇ ತೊಂದರೆಯಲ್ಲಿ ಬೆಳಿಬಹುದು ಅಂತ ಕಂಡು ಬಂದ್ರೆ ಮುಂದಿನ ದಿನಗಳಲ್ಲಿ ಇದನ್ನ ಶಿಫಾರಸು ಮಾಡ್ತಕ್ಕಂಥ ಒಂದು ಪ್ರಯತ್ನ ಕೂಡ ನಮ್ಮಲ್ಲಿ ನಡೀತಾ ಇದೆ. RNR 15048 ಅಂತೇಳಿ. ಈ ತಳಿಯನ್ನು ಹೊರತುಪಡಿಸಿದ್ರೆ ಕಳೆದ ವರ್ಷ ನಮ್ಮ ಸಂಶೋಧನಾ ಕೇಂದ್ರದಿಂದ KMP 220 ಅಂತೇಳಿ ಒಂದು ತಳಿಯನ್ನ ಬಿಡುಗಡೆ ಮಾಡಿದ್ದೀವಿ. ಅದು ಕೂಡ ಈ ಅವಧಿನಲ್ಲೇ ಬರ್ತದೆ. ಈ KMP 220 ಅಂತಕ್ಕಂಥದ್ದು ಜ್ಯೋತಿ ತಳಿಗೆ ಪೂರಕವಾದಂತಹ ತಳಿ. ಈ ಜ್ಯೋತಿ ತಳಿ ಏನಿದೆ ಅದೇ ರೀತಿಯ ಕಾಳುಗಳನ್ನ ನಿಂತದೆ. ಮತ್ತೆ ಅದರ ಅಕ್ಕಿಯ ಗುಣಮಟ್ಟ ಕೂಡ ಈ ಜ್ಯೋತಿ ತರದ್ದೇ ಇದೆ, KMP 220. ಅದನ್ನ ನಾವು ಕಳೆದ ವರ್ಷ ಪರೀಕ್ಷೆ ಮಾಡಿದ್ರು. ಅದನ್ನ ಓಕೆ ಅಂತ ಹೇಳಿದ್ಮೇಲೆ ಕೃಷಿ ಇಲಾಖೆ ಮತ್ತೆ ನಾವು ವಿಶ್ವವಿದ್ಯಾನಿಲಯದ ಪರೀಕ್ಷೆ ಮಾಡಿ ಅದನ್ನ ಈ ವರ್ಷ ಕಳೆದ ವರ್ಷ ಬಿಡುಗಡೆ ಮಾಡಿದ್ವಿ. ಅದರ ಬಿತ್ತನೆ ಬೀಜ ಸ್ವಲ್ಪ ಪ್ರಮಾಣ ನಮ್ಮ ಸಂಶೋಧನಾ ಕೇಂದ್ರದಲ್ಲಿ, ಅಂದ್ರೆ ವಲಯ ಸಂಶೋಧನಾ ಕೇಂದ್ರ VC ಫಾರಂ ಅಲ್ಲಿ ಸಿಗುತ್ತೆ. ರೈತರು ಇದನ್ನು ಕೂಡ ಉಪಯೋಗಿಸಬಹುದು. ಇದನ್ನ ಬೆಳೆದವರು ಎಲ್ಲೆಲ್ಲಿ ಜ್ಯೋತಿ ಬೆಳಿಬೇಕು ಅಂತ ಇಷ್ಟಪಡ್ತಾರೆ ಅಂತವ್ರು ಈ ತಳಿಯನ್ನ ಅದಕ್ಕೆ ಸಬ್ಸ್ಟಿಟ್ಯೂಟ್ ಆಗಿ ಬೆಳಿಬಹುದು. ಜ್ಯೋತಿ ತಳಿಗೆ ಸಬ್ಸ್ಟಿಟ್ಯೂಟ್ ಆಗಿ KMP 220 ತಳಿಯನ್ನ ಬೆಳಿಬಹುದು. ಅದೇ ತರ ಶಿವಮೊಗ್ಗ ಪ್ರಾಂತ್ಯದಲ್ಲಿ ಈ ಜ್ಯೋತಿ ತಳಿಗೆ ಪೂರಕವಾಗಿ ಸಹ್ಯಾದ್ರಿ ಕೆಂಪುಮುಖಿ ಅಂತೇಳಿ ಒಂದು ತಳಿಯನ್ನ ಅಭಿವೃದ್ಧಿ ಮಾಡಿದ್ದಾರೆ. ಅದೇ ಕರಾವಳಿ ಪ್ರದೇಶದಲ್ಲಿ ಅಲ್ಲಿ ಪಂಚಮುಖಿ ಅಂತೇಳಿ ಒಂದು ತಳಿಯನ್ನ ಬಿಡುಗಡೆ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಈ ಜ್ಯೋತಿ ತಳಿಗೆ ಸಂಬಂಧಪಟ್ಟಂತಹ 3 ತಳಿಗಳನ್ನ ನಮ್ಮ ರಾಜ್ಯ ವಿಶ್ವವಿದ್ಯಾನಿಲಯಗಳು ಮಾಡ್ತಾ ಇದ್ದಾವೆ. ಅದನ್ನು ಕೂಡ ರೈತರು ಅದನ್ನು ಉಪಯೋಗಿಸ್ಕೊಂಡು ಹೆಚ್ಚಿನ ಒಂದು ಲಾಭವನ್ನ ಪಡಿಬಹುದು. ಈ ಒಂದು RNR ತಳಿಯನ್ನು ಹೊರತುಪಡಿಸಿದ್ರೆ ಮತ್ತೆ ಇರ್ತಕ್ಕಂತಹ ತಳಿಗಳು ಅಂತ ಹೇಳಿದ್ರೆ ಈ ಸಂಕರಣ ತಳಿಗಳು, ಹೈಬ್ರಿಡ್ ತಳಿಗಳು ಎಲ್ಲ ತಳಿಗಳಿಗಿಂತ ಅತಿ ಹೆಚ್ಚಿನ ಇಳುವರಿಯನ್ನ ಕೊಡ್ತವೆ.
ನಾ ಹೇಳ್ದಲ್ಲ 24, 26, 28 ಅಂತೆಲ್ಲ ಹೇಳಿದೆ ಸಾಕಷ್ಟು. ಇದಕ್ಕಿಂತನೂ ಕೂಡ ಅತಿ ಹೆಚ್ಚಿನ ಇಳುವರಿಯನ್ನು ಕೊಡ್ತಕ್ಕಂತಹ ತಳಿಗಳು ಅಂತ ಹೇಳಿದ್ರೆ ಸಂಕರಣ ತಳಿಗಳು. ಈ ಸಂಕರಣ ತಳಿಗಳಲ್ಲಿ ನಮ್ಮ ರಾಜ್ಯಕ್ಕೆ ನಾವು ಅತಿ ಹೆಚ್ಚಿನ ಒಂದು ಹೈಬ್ರಿಡ್ಗಳನ್ನ ಅಭಿವೃದ್ಧಿ ಮಾಡಿದಂತಹ ವಲಯ ಕೃಷಿ ಸಂಶೋಧನಾ ಕೇಂದ್ರದವರು KRH2 ಅಂತ ಒಂದು ತಳಿಯನ್ನ ಬಿಡುಗಡೆ ಮಾಡಿ ಸಾಕಷ್ಟು ವರ್ಷಗಳ ಹಿಂದೆ 98ರಲ್ಲಿ ಬಿಡುಗಡೆ ಮಾಡಿದ್ವಿ. ಸಾಕಷ್ಟು ಅದು ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಆಯಿತು. ರಾಷ್ಟ್ರ ಮಟ್ಟದಲ್ಲಿ ಅನೇಕ ರಾಜ್ಯಗಳಲ್ಲಿ ಕೂಡ ಇದನ್ನ ಬೆಳೆದ್ರು. ಇದು ಬಹಳ ಅತ್ಯಂತ ಹೆಚ್ಚಿನ ಇಳುವರಿಯನ್ನ ಕೊಡ್ತಕ್ಕಂತಹ ತಳಿ. ಎಕರೆಗೆ 28ರಿಂದ 30 ಕ್ವಿಂಟಾಲ್ ಅಷ್ಟು ಇಳುವರಿಯನ್ನು ಕೂಡ ದಾಖಲು ಮಾಡಿದೆ. ರಾಷ್ಟ್ರ ಅಲ್ಲದೇನೆ ಬೇರೆ ರಾಜ್ಯಗಳಲ್ಲಿ ಕೂಡ, ಬೇರೆ ದೇಶಗಳಲ್ಲಿ ಕೂಡ, ವಿಶೇಷವಾಗಿ ಬಾಂಗ್ಲಾದೇಶ, ಪಾಕಿಸ್ತಾನ, ಮತ್ತೆ ಶ್ರೀಲಂಕಾ, ಅಫ್ಘಾನಿಸ್ತಾನ ಇಂಥ ದೇಶಗಳಲ್ಲಿ ಕೂಡ KRH2 ಅಂತಕ್ಕಂಥ ಸಂಕರಣ ಹೈಬ್ರಿಡ್ ಅನ್ನ ಬೆಳೆದು ಅಲ್ಲಿ ಕೂಡ ಯಶಸ್ವಿಯಾಗಿ ಒಳ್ಳೆಯ ಲಾಭವನ್ನ ರೈತರು ಪಡ್ಕೊಂಡಿದ್ದಾರೆ. ನಮ್ಮಲ್ಲಿ ಕೂಡ ಈ KRH2 ತಳಿಯನ್ನ ಬೆಳಿಬಹುದು. ಆ KRH2 ಅಂತಕ್ಕಂತಹ ತಳಿ ಸುಮಾರು 120-130 ದಿನಗಳಲ್ಲಿ ಕಟಾವಿಗೆ ಬರ್ತದೆ. ಇದು ಕೂಡ ಮಧ್ಯಮಾವಧಿಗಿಂತ ಸ್ವಲ್ಪ ಬೇಗ ಬರ್ತದೆ. ಬಹಳ ಎತ್ತರವಾಗಿ ಬೆಳೆಯುತ್ತೆ, ಸುಮಾರು 4 ಅಡಿ ಎತ್ತರವಾಗಿ ಬೆಳೀತದೆ. ಗೊನೆ ತುಂಬಾ ಚೆನ್ನಾಗಿರ್ತದೆ. ಮತ್ತೆ ಗೊನೆಯಲ್ಲಿ ಕಾಳುಗಳ ಸಂಖ್ಯೆ ತುಂಬಾ ಯಥೇಚ್ಛವಾಗಿರ್ತದೆ. ಸುಮಾರು 250-300 ಕಾಳುಗಳು ಕೂಡ ಈ ಒಂದು KRH2 ಹೈಬ್ರಿಡ್ ನಲ್ಲಿದೆ. ಅದು ಸ್ವಲ್ಪ ಭತ್ತ ಮಾತ್ರ ದಪ್ಪ ಇರ್ತದೆ. ಹಾಗಾಗಿ ಈ ಯಾರು ದಪ್ಪ ಭತ್ತವನ್ನ ಬೆಳಿಬೇಕು ಅಂತ ಇಷ್ಟಪಡ್ತಾರೋ ಅಂತ ಕಡೆ ಈ KRH2 ಹೈಬ್ರಿಡ್ ಅನ್ನ ಬೆಳಿಬಹುದು. ಇದರ ಒಂದು ಅಭಿವೃದ್ಧಿ ನಮ್ಮ ಮಂಡ್ಯ ವಿಷಯ ಸಂಶೋಧನಾ ಕೇಂದ್ರದಲ್ಲಿ ಮಾಡಿದಂಥದ್ದು. ಇದನ್ನ ಹೊರತುಪಡಿಸಿ ಮತ್ತೊಂದು ಇತ್ತೀಚೆಗೆ ಬಹಳಷ್ಟು 2013 ಮತ್ತೆ 2014ನೇ ಇಸ್ವಿನಲ್ಲಿ ನಾವು ಇದನ್ನ ಮಾಡಿದ್ವಿ. KRH2 ಅಂತ ಹೇಳಿ ಇನ್ನೊಂದು ಹೈಬ್ರಿಡ್ ಅನ್ನ ಬಿಡುಗಡೆ ಮಾಡಿದ್ವಿ. ಈ KRH4 ಅಂತೇಳಿ. ಈ KRH4 ಅಂತಕ್ಕಂತಹ ಹೈಬ್ರಿಡ್ ಈ ಯಾವುದೇ ಪರಿಮಳವನ್ನ ಅಥವಾ ವಾಸನೆಯನ್ನ ಹೊಂದಿಲ್ಲ. KRH2 ಸ್ವಲ್ಪ ವಾಸನೆ ಇತ್ತು. ಹಾಗಾಗಿ ಅದನ್ನ ಕೇವಲ ಕುಸುಬ್ಲಕ್ಕಿ ಮಾಡ್ತಕ್ಕಂಥವ್ರು ಅಥವಾ ನಾನ್ ರೈಸ್ ಪರ್ಪಸ್ಗೆ ಉಪಯೋಗ ಮಾಡ್ತಕ್ಕಂಥವ್ರು KRH2 ಉಪಯೋಗ ಮಾಡ್ತಾ ಇದ್ರು. ಆ ತರ ಒಂದು ಕಂಪ್ಲೇಂಟ್ ಬಂದಿದ್ದಕ್ಕೋಸ್ಕರ ನಮ್ಮ ವಿಶ್ವವಿದ್ಯಾಲಯದವರು ಆ ವಾಸನೆ ಇಲ್ಲದೆ ಇರತಕ್ಕಂಥ ಹೈಬ್ರಿಡ್ ಅನ್ನ ಮಾಡ್ಬೇಕು ಅಂತ ಹೇಳಿ ಅಭಿವೃದ್ಧಿ ಪ್ರಯತ್ನವನ್ನ ಮಾಡಿದಾಗ KRH4 ಅಂತ ಹೈಬ್ರಿಡ್ ಅನ್ನ ನಾವು ಬಿಡುಗಡೆ ಮಾಡಿದೀವಿ. ಇದು ಕೂಡ ಒಂದು ಮಧ್ಯಮಾವಧಿ ಹೈಬ್ರಿಡ್. 125-130 ದಿನಗಳಲ್ಲಿ ಕಟಾವಿಗೆ ಸಿದ್ಧ ಆಗ್ತದೆ. ಈ KRH2ಕ್ಕಿಂತನೂ ಕೂಡ ತುಂಬಾ ಒಂದು ಉತ್ಕೃಷ್ಟವಾದಂತಹ ತಳಿ. ಸಣ್ಣ ಭತ್ತ ಇದು, ಸಣ್ಣ ಭತ್ತ, ಮೀಡಿಯಂ ಸ್ಟ್ಯಾಂಡರ್ಡ್ ಅಂತ ಕರೀತಾರೆ. ಸುಮಾರು ಇದು ಕೂಡ ಎಕರೆಗೆ 30 ಕ್ವಿಂಟಾಲ್ ಅಷ್ಟು ಇಳುವರಿಯನ್ನ, ಬೇರೆ ಯಾವುದೇ ನಿಮ್ಗೆ ತಳಿಯೇ ಇದಷ್ಟು ಇಳುವರಿಯನ್ನ ಕೊಡೋದಿಲ್ಲ. ಅಷ್ಟು ಒಳ್ಳೆಯ ಇಳುವರಿಯನ್ನ KRH4ರಿಂದ ಪಡಿಬಹುದು. ಮತ್ತೆ ಆರಾಮ ಕೂಡ ಇರೋದಿಲ್ಲ. ಅನ್ನದ ಗುಣಮಟ್ಟ ಚೆನ್ನಾಗಿದೆ. ಮತ್ತೆ ಹುಲ್ಲು ಕೂಡ ಸಾಕಷ್ಟು ಸಿಗುತ್ತೆ. ಸುಮಾರು 4 ಅಡಿಯಷ್ಟು ಎತ್ತರವಾಗಿ ಬೆಳೆಯೋದ್ರಿಂದ ಹುಲ್ಲಿನ ಇಳುವರಿ ಕೂಡ ಸಾಕಷ್ಟು ಸಿಗುತ್ತೆ. ಇದರ ಒಂದು ಬಿತ್ತನೆ ಬೀಜದ ಒಂದು ಉತ್ಪಾದನೆ ಒಂದು ನಿಗದಿತ ಪ್ರಮಾಣದಲ್ಲಿ ನಮ್ಮ ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯದಲ್ಲಿ ನಡೀತಾ ಇದೆ. ಹಾಗಾಗಿ ಇಲ್ಲಿಂದ ಬಿತ್ತನೆ ಬೀಜವನ್ನ ಪಡಿಬಹುದು. ಇದರ ಒಂದು ವಿಶೇಷ ಅಂತ ಹೇಳಿದ್ರೆ ಇದು ತುಂಬಾ ತೆಂಡೆಗಳು ತುಂಬಾ ಚೆನ್ನಾಗಿ ಉಳಿಯೋದ್ರಿಂದ, ಯಾಕಂದ್ರೆ ಒಂದೊಂದು ಬೀಜ ವಿಶೇಷವಾಗಿ ಹೈಬ್ರಿಡ್ ಅಲ್ಲಿ ಕೆಲವೊಂದು ಅಂಶಗಳನ್ನ ಗಮನಿಸಬೇಕಾಗ್ತದೆ. ಈ KRH2 ಆಗ್ಬೋದು, KRH4 ಆಗ್ಬೋದು, ಇದರಲ್ಲಿ ಎಕರೆಗೆ 6 kg ಬೀಜವನ್ನು ಮಾತ್ರ ಉಪಯೋಗ ಮಾಡ್ತೇವೆ. ಬೇರೆಲ್ಲ ತಳಿಗಳಲ್ಲಿ ನಾವು 25ರಿಂದ 30 kg ಬೀಜವನ್ನ ಉಪಯೋಗ ಮಾಡ್ತೇವೆ. ಆದ್ರೆ KRH2 ಮತ್ತೆ KRH4ರಲ್ಲಿ ಎಕರೆಗೆ 6 kg ಬಿತ್ತನೆ ಬೀಜ ಆದ್ರೆ ಸಾಕಾಗ್ತದೆ. ಈ 6 kg ಬಿತ್ತನೆ ಬೀಜವನ್ನ ಸಸಿ ಮಡಿಯಲ್ಲಿ ಎಷ್ಟು ಬೇಕು ಪ್ರದೇಶ, ಸುಮಾರು 3 ಗುಂಟೆ ಪ್ರದೇಶದಲ್ಲಿ ತೆಳುವಾಗಿ ಹಾಕೊಂಡು ನಾಟಿ ಮಾಡುವಾಗ ಒಂದು ಗುಣಿಗೆ ಒಂದೇ ಪೈರನ್ನ ನಾಟಿ ಮಾಡ್ಬೇಕು. ಅದು ಎಷ್ಟು 15ರಿಂದ 18 ದಿನಗಳಲ್ಲಿ ಅಥವಾ 20 ದಿನಗಳ ಒಳಗಡೆ ನಾಟಿ ಮಾಡ್ಬೇಕು. ಅದು ಬಹಳ ಮುಖ್ಯ. ಯಾಕಂದ್ರೆ ಅವಧಿ ಕಡಿಮೆ ಇರೋದ್ರಿಂದ ಬಹಳ ಬೇಗ ನಾಟಿ ಮಾಡಿದ್ರೆ ಚೆನ್ನಾಗಿ ತೆಂಡೆ ಹೊಡೆಯುತ್ತೆ, ಮತ್ತೆ ಚೆನ್ನಾಗಿ ಇಳುವರಿ ಬರ್ತದೆ. ಸೊ ಒಂದು ಗುಣಿಗೆ ಒಂದೇ ಪೈರನ್ನು ನಾಟಿ ಮಾಡಬೇಕು. ಮತ್ತೆ ಒಂದು ಸಾರಿ ಇದನ್ನ ಬೆಳೆಯನ್ನ ಬೆಳೆದಾಗ ಬರ್ತಕ್ಕಂತಹ ಒಂದು ಏನು ಫಸಲು ಇರ್ತದೆ ಅಥವಾ ಇಳುವರಿ ಏನ್ ಬರ್ತದೆ, ಅದರಿಂದ ಮತ್ತೆ ಅದನ್ನ ಬಿತ್ತನೆಗೆ ಉಪಯೋಗ ಮಾಡಬಾರ್ದು. ಅದನ್ನ ನಾವು ಧಾನ್ಯಕ್ಕಾಗಿ ಅಥವಾ ಊಟ ಮಾಡೋದಕ್ಕೆ ಮಾತ್ರ ಉಪಯೋಗ ಮಾಡಬೇಕು. ಬಿತ್ತನೆ ಬೀಜಕ್ಕೆ ಅದನ್ನ ಉಪಯೋಗ ಮಾಡಬಾರ್ದು. ಪ್ರತಿ ಸಾರಿ ನಾವು ಹೊಸ ಬೀಜವನ್ನೇ ಖರೀದಿ ಮಾಡಿಕೊಂಡು ಅದನ್ನ ಸಸಿ ಮಡಿಯನ್ನ ಮಾಡಿ ಮತ್ತೆ ನಾವು ಹುಟ್ಲಾಕೊಂಡು ಸಸಿ ಮಡಿಯನ್ನ ಮಾಡಿಕೊಂಡು ನಾಟಿ ಮಾಡಿ ಭತ್ತವನ್ನ ಬೆಳಿಬೇಕು. ಆಗ ಮಾತ್ರ ನಮಗೆ ಒಳ್ಳೆಯ ಒಂದು ಪರಿಣಾಮ ಇದರಿಂದ ಸಿಗ್ತದೆ. ಸೊ ಹಾಗಾಗಿ ಹೈಬ್ರಿಡ್ವನ್ನ ಬೆಳೀತಕ್ಕಂಥವ್ರು ಈ ನಮ್ಮ ಮಂಡ್ಯ ಸಂಶೋಧನಾ ಕೇಂದ್ರದಲ್ಲಿ ವಿಶೇಷವಾಗಿ ಹೈಬ್ರಿಡ್ ಭತ್ತದ ವಿಭಾಗನೇ ಇದೆ. ಅಲ್ಲಿಯ ವಿಜ್ಞಾನಿಗಳನ್ನ ಕಂಡು ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡು ಅದನ್ನು ಅನುಸರಿಸಬೇಕು ಅಂತೇಳಿ ನಾನು ಈ ಮುಖಾಂತರ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಈ ಒಂದು ತಳಿ ವಿಶೇಷವಾಗಿ ನಮಗೆ SRI ಪದ್ಧತಿ ಅಂತ ಒಂದಿದೆ, ಶ್ರೀ ಪದ್ಧತಿ ಅಂತೇಳಿ. ಆ ಶ್ರೀ ಪದ್ಧತಿನಲ್ಲಿ ಬೆಳೆಯೋದಕ್ಕೆ KRH4 ಅಂತಕ್ಕಂತಹ ಹೈಬ್ರಿಡ್ ಬಹಳ ಸೂಕ್ತವಾದಂತಹ ಒಂದು ಹೈಬ್ರಿಡ್. ಸುಮಾರು ಕೇವಲ 1.5 kg ಬೀಜ ಸಾಕು. 1 ಎಕರೆಗೆ 1ರಿಂದ 1.5 kg ಬೀಜ ಆದ್ರೆ ನಾವು 1 ಎಕರೆ ಪ್ರದೇಶದಲ್ಲಿ ಶ್ರೀ ಪದ್ಧತಿಯಲ್ಲಿ ಈ ಒಂದು ಹೈಬ್ರಿಡ್ ಅನ್ನ ಬೆಳಿಬಹುದು. ಅಲ್ಲಿ ಇಳುವರಿ ಕೂಡ ಅಷ್ಟೇ ಬರ್ತದೆ. ಇಳುವರಿ ಸುಮಾರು 35 ಕ್ವಿಂಟಾಲ್ ತನಕ ಕೂಡ ಕೆಲವೊಂದು ನಮ್ಮ ಡೆಮಾನ್ಸ್ಟ್ರೇಷನ್ ಪ್ಲಾಟ್ಗಳಲ್ಲಿ ಅಥವಾ ಪ್ರಾತ್ಯಕ್ಷಿಕ ಏನ್ ಮಾಡಿದೀವಿ ಅಂತ ಕಡೆ ಎಕರೆಗೆ ಸುಮಾರು 35 ಕ್ವಿಂಟಾಲ್ ಅಷ್ಟು ರೈತರು ದಾಖಲು ಮಾಡಿ ಬೆಳೆಯನ್ನ ಬೆಳೆದಿದ್ದಾರೆ ಈ KRH4ರಿಂದ. ಹಾಗಾಗಿ ಈ ಒಂದು ಹೈಬ್ರಿಡ್ ಅನ್ನು ವಿಶೇಷವಾಗಿ ಹೆಚ್ಚಿನ ಇಳುವರಿ ಪಡಿಬೇಕು ಅನ್ನೋರು ಶ್ರೀ ಪದ್ಧತಿಯನ್ನು ಅನುಸರಿಸತಕ್ಕಂಥವ್ರು KRH4 ಹೈಬ್ರಿಡ್ ಅನ್ನ ಬಳಸಬಹುದು.
ಇದಿಷ್ಟು ಕೂಡ ಬೇರೆ ಬೇರೆ ಕಾಲಕ್ಕೆ ಸೂಕ್ತವಾದಂತಹ ಭತ್ತದ ತಳಿಗಳು. ಇದಿಷ್ಟು ತಳಿಗಳನ್ನು ನಾವು ನೇರ ಬಿತ್ತನೆ ಮಾಡೋದಕ್ಕೂ ಕೂಡ ಸೂಕ್ತ ಆಗ್ತವೆ ಕೆಲವೊಂದು ಕಡೆ. ಸೊ ಈ ನೇರ ಬಿತ್ತನೆ ಮಾಡ್ತಕ್ಕಂಥದ್ದು ಅಥವಾ ಶ್ರೀ ಪದ್ಧತಿಯಲ್ಲಿ ಮಾಡ್ತಕ್ಕಂಥದ್ದು, ಮತ್ತೆ ಇತ್ತೀಚೆಗೆ ಬಂದಿರತಕ್ಕಂಥ DSR ಪದ್ಧತಿ ಅಂದ್ರೆ ನೇರ ಬಿತ್ತನೆಯಲ್ಲಿ ಡ್ರಮ್ ಸೀಡಿಂಗ್ ಅಂತ ಒಂದು ಕಾಂಪೋನೆಂಟ್ ಇದೆ. ಈ ಡ್ರಮ್ ಅನ್ನ ಉಪಯೋಗ ಮಾಡಿಕೊಂಡು ಭತ್ತವನ್ನ ಬಿತ್ತನೆ ಮಾಡಿ ಬೆಳಿಬಹುದು. ಇನ್ನು ಕೆಲವೊಂದು ಪ್ರದೇಶದಲ್ಲಿ ಈ ಚೆಲ್ ಭತ್ತ ಅಂತ ಕರೀತಾರೆ, ಅಂದ್ರೆ ಬ್ರಾಡ್ಕಾಸ್ಟಿಂಗ್ ಅಂತ ಮಾಡ್ತಾರೆ. ಭತ್ತವನ್ನ ಮೊಳಕೆ ಬರಿಸಿ ನೇರವಾಗಿ ಬಿತ್ತನೆ ಮಾಡಿ ಭತ್ತವನ್ನ ಬೆಳೀತಕ್ಕಂಥ ಪದ್ಧತಿ ಕೂಡ ಇದೆ. ಈ ಎಲ್ಲ ಪದ್ಧತಿಗಳ ಬಗ್ಗೆ ಈ ನಮ್ಮ ವಾಹಿನಿಯವರು ಅದಕ್ಕೆ ವಿಶೇಷವಾದಂತಹ ಕಾರ್ಯಕ್ರಮವನ್ನು ಕೂಡ ಮಾಡೋದಕ್ಕೆ ಅವರು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ. ಇಂತಹ ಕಾರ್ಯಕ್ರಮವನ್ನು ಕೇಳಿ ಇದನ್ನು ಕೂಡ ಪ್ರಯೋಜನ ಪಡ್ಕೊಂಡು ಒಟ್ಟಾರೆ ಭತ್ತದ ಒಂದು ಬೆಳೆನಲ್ಲಿ ಒಳ್ಳೆಯ ಲಾಭವನ್ನ ಪಡೆಯೋದಕ್ಕೆ ಏನೆಲ್ಲ ಮಾಡ್ಬೇಕು ಅಂತಕ್ಕಂಥ ಮಾಹಿತಿ ಸಾಕಷ್ಟು ಇದೆ. ಅದನ್ನು ಉಪಯೋಗಿಸ್ಕೊಂಡು ರೈತರು ಅದನ್ನ ಅಳವಡಿಸ್ಕೋಬೇಕು ಅಂತ ಹೇಳಿ ನಾನು ಈ ಮುಖಾಂತರ ಕೇಳ್ಕೊಳ್ತೇನೆ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಸರಿ, ಸುಧಾರಿತ ತಳಿಯ ಭತ್ತಗಳ ಬಗ್ಗೆ ಸಾಕಷ್ಟು ನೀವು ವಿವರವಾದ ಮಾಹಿತಿಯನ್ನು ಕೊಟ್ರಿ. ಇವೆಲ್ಲ ತಳಿಗಳು ನೀವು ವ್ಯವಸ್ಥಿತವಾಗಿ ಎಲ್ಲಿ ಮಾರಾಟಕ್ಕೆ ಸಿಗತ್ತೆ, ಅದನ್ನ ಬಗ್ಗೆ ಸ್ವಲ್ಪ ಹೇಳಿ ಸರ್. ಈ ಭತ್ತದ ಒಂದು ಬೇರೆ ಬೇರೆ ತಳಿಗಳನ್ನ ಬಿತ್ತನೆ ಮಾಡ್ಬೇಕಾದ್ರೆ ರೈತರಿಗೆ ಅವ್ರಿಗೆ ಎಲ್ಲಿ ಸಿಗುತ್ತೆ, ಮತ್ತೆ ಯಾವಾಗ ಸಿಗುತ್ತೆ, ಯಾವ ತಳಿಯನ್ನು ಹಾಕ್ಬೇಕು, ಈಗೆಲ್ಲ ಸಾಕಷ್ಟು ಪ್ರಶ್ನೆಗಳು ಬರ್ತವೆ ಅವ್ರ ಮನಸ್ಸಲ್ಲಿ. ಯಾಕಂದ್ರೆ ಕಾಲುವೆನಲ್ಲಿ ನೀರು ಬಿಟ್ಕೊಡ್ಲೆ ಮೊದಲನೇ ಯೋಚನೆ ಅಂತಂದ್ರೆ ಬಿತ್ತನೆ ಬೀಜ. ಕೆಲವರು ಇಟ್ಕೊಂಡಿರ್ತಾರೆ, ಬಹಳ ಯೋಚನೆ ಮಾಡಿ ಪ್ಲಾನ್ ಮಾಡಿದಂತಹ ರೈತರುಗಳು ಬಿತ್ತನೆ ಬೀಜವನ್ನ ತಾವೇ ಇಟ್ಕೊಂಡಿರ್ತಾರೆ ಕಳೆದ ವರ್ಷ. ಅದೇ ಬೀಜವನ್ನ ಅವರು ಉಪಯೋಗ ಮಾಡ್ತಾರೆ. ನಮ್ಮಲ್ಲಿ ಸಾಕಷ್ಟು ತರಬೇತಿಯನ್ನ ಬರ್ಕೊಂಡಿದ್ದಾರೆ, ಸಾಕಷ್ಟು ಮಾಧ್ಯಮದಲ್ಲಿ ಸಾಕಷ್ಟು ನಾವು ಹೇಳ್ತೀವಿ ಬಿತ್ತನೆ ಬೀಜವನ್ನ ಪ್ರತಿ ಸಾರಿ ಖರೀದಿ ಮಾಡಿ ತರುವಂತಹ ಒಂದು ಅವಶ್ಯಕತೆ ಇರೋದಿಲ್ಲ ಅಂತೇಳಿ. ಆದ್ರೂ ಕೂಡ ಅವರು ಬಿತ್ತನೆ ಬೀಜವನ್ನ ಖರೀದಿ ಮಾಡ್ಬೇಕಾದ್ರೆ ಮೊದಲಿಗೆ ಅವರು ನಮ್ಮ ರೈತ ಸಂಪರ್ಕ ಕೇಂದ್ರಗಳನ್ನ ಸಂಪರ್ಕ ಮಾಡ್ಬೇಕು. ಪ್ರತಿ ಹೋಬಳಿಯಲ್ಲಿ ಕೂಡ ಇವತ್ತು ರೈತ ಸಂಪರ್ಕ ಕೇಂದ್ರಗಳಿದಾವೆ. ಆ ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ಕೃಷಿ ಇಲಾಖೆಯವರು ಆ ಒಂದು ಹಂಗಾಮಿಗೆ ಆ ಒಂದು ಟೈಮ್ಗೆ ಯಾವ ಭತ್ತ ಬೇಕೋ ಅದನ್ನ ದಾಸ್ತಾನು ಮಾಡಿರ್ತಾರೆ. ಭತ್ತ ಅಂತಾನೆ ಅಲ್ಲ, ಬೇರೆ ಬೆಳೆಗಳಲ್ಲೂ ಕೂಡ ಆಯಾ ತಳಿಗಳನ್ನು ದಾಸ್ತಾನು ಮಾಡಿರ್ತಾರೆ. ಅಲ್ಲಿ ವಿಚಾರಿಸ್ಬೇಕು, ಮೊದಲನೇದಾಗಿ ಅಲ್ಲಿ ವಿಚಾರಿಸ್ಬೇಕು. ಅವರು ಅಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ನಮ್ಮ ಮಂಡ್ಯ ಸಂಶೋಧನಾ ಕೇಂದ್ರ, ವಲಯ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ VC ಫಾರಂ, ಅಲ್ಲಿಗೆ ಹೋಗ್ಬೋದು. ಇಲ್ಲ ಅಂತಂದ್ರೆ ಕೃಷಿ ವಿಜ್ಞಾನ ಕೇಂದ್ರಗಳಿವೆ. ಪ್ರತಿ ಜಿಲ್ಲೆನಲ್ಲಿ ಕೂಡ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ನಮ್ಮ ICR ಕೃಷಿ ವಿಜ್ಞಾನ ಕೇಂದ್ರಗಳು ಎಲ್ಲ ಕಡೆ ಇವೆ. ಕೆಲವೊಂದು ಎರಡು ಕಡೆ ಮಾತ್ರ ಈ ಖಾಸಗಿ ಕೃಷಿ ವಿಜ್ಞಾನಗಳ ಕೇಂದ್ರಗಳು ಕೂಡ ಇದಾವೆ. ಒಂದು ದಾವಣಗೆರೆನಲ್ಲಿದೆ, ಮತ್ತಿನ್ನೊಂದು ನಮ್ಮ ಮೈಸೂರಿನಲ್ಲಿ ಸುತ್ತೂರಲ್ಲಿದೆ. ಸುತ್ತೂರಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಸುತ್ತೂರು ನಮ್ಮ JSS ಸಂಸ್ಥೆಯವರು ನಡೆಸ್ತಾರೆ. ಅದು ಕೂಡ ನಮ್ಮ ICR ಸಹಯೋಗದಲ್ಲಿ. ಸೊ ಅಲ್ಲಿ ಕೂಡ ಸಾಕಷ್ಟು ಬಿತ್ತನೆ ಬೀಜಗಳ ಎಲ್ಲ ಒಂದು ಲಭ್ಯತೆ ಇರ್ತದೆ. ಭತ್ತದ ಬಿತ್ತನೆ ಬೀಜ ಬೇಕು ಅಂದ್ರೆ VC ಫಾರಂಗೆ ಅವರು ದೂರವಾಣಿ ಕರೆಯನ್ನ ಮಾಡ್ಬೋದು ಸರ್. ಸಾಕಷ್ಟು ಜನ ನೇರವಾಗಿ ಕರೆಯನ್ನ ಮಾಡಿ ಅಲ್ಲಿನ ಮಳಿಗೆ ನಂಬರ್ನೇ ಕೊಟ್ಟಿರ್ತಾರೆ. ನಮ್ಮ ಇದರಲ್ಲೆಲ್ಲ ಸಿಗುತ್ತೆ, ಅದು ವಾಟ್ಸಪ್ ಅಲ್ಲಿ ಸಿಗುತ್ತೆ ಅಥವಾ ವೆಬ್ಸೈಟ್ ಅಲ್ಲಿ ಸಿಗುತ್ತೆ. ಮತ್ತೆ ಅಥವಾ ಇಲ್ಲಿಗೆ ಹೋದ್ರೆ ಕೂಡ ನಮ್ಮ RSKಗಳಿಗೆ ಹೋದ್ರೆ, ರೈತ ಸಂಪರ್ಕ ಕೇಂದ್ರಗಳಿಗೆ ಹೋದ್ರೆ ಅವರು ನೇರವಾಗಿ ನಂಬರ್ ಕೊಡ್ತಾರೆ. ಮತ್ತೆ ಎಲ್ಲಿ ಸಿಗುತ್ತೆ ಏನ್ ಸಿಗುತ್ತೆ ಅಂತ ಕೂಡ ಹೇಳ್ತಾರೆ. ಆದ್ರೆ ರೈತರಿಗೆ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೀನಿ ಸರ್. ಈ ಸಂಕರಣ ತಳಿಗಳನ್ನು ಹೊರತುಪಡಿಸಿ KRH 4, KRH 2 ಹೈಬ್ರಿಡ್ ಅನ್ನು ಹೊರತುಪಡಿಸಿ ಬೇರೆ ಎಲ್ಲ ತಳಿಗಳನ್ನ ಬೆಳೆದಂತಹ ರೈತರು ತಾವೇ ತಮ್ಮ ಬೀಜವನ್ನ ಸಂರಕ್ಷಣೆ ಮಾಡಿ ಇಟ್ಕೊಂಡು ಅದನ್ನ ಮತ್ತೆ ಬೆಳೆದ್ರೆ ಅವ್ರಿಗೆ ಯಾವುದೇ ರೀತಿಯ ನಷ್ಟ ಆಗುದಿಲ್ಲ, ಮತ್ತೆ ಸಾಕಷ್ಟು ಅನುಕೂಲ ಇದೆ ಅದರಿಂದ. ಪ್ರತಿ ಸಾರಿ ಓಡಾಡ್ತಕ್ಕಂಥದ್ದು, ಅದಕ್ಕೆ ತಗೊಳ್ತಕ್ಕಂಥ 1 ಎಕರೆ ಬಿತ್ತನೆ ಬೀಜವನ್ನ ಖರೀದಿ ಮಾಡ್ಬೇಕಂದ್ರೆ ಇವತ್ತು 800 ರಿಂದ 1,000 ರೂಪಾಯಿನ ಕೊಡ್ಬೇಕಾಗ್ತದೆ. 800 ರಿಂದ 1,000 ರೂಪಾಯಿ. ಒಂದು 5 ಎಕರೆ ಇದ್ರೆ ಸುಮಾರು 5-6 ಸಾವಿರ ರೂಪಾಯಿ ಅದಕ್ಕೆ ಆಗುತ್ತೆ. ಸೊ ಇಷ್ಟು 5-6 ಸಾವಿರ ರೂಪಾಯಿ ಖರ್ಚು ಮಾಡ್ತಕ್ಕಂಥದ್ದನ್ನ ಅಥವಾ 1,000 ರೂಪಾಯಿ 1 ಎಕರೆ ಇರ್ತಕ್ಕಂಥ ಖರ್ಚು ಮಾಡೋದನ್ನ ಬಹಳ ಸುಲಭವಾಗಿ ನಾವು ತಪ್ಪಿಸ್ಬೋದು. ಸುಮಾರು ಇವಾಗ IR 64 ಇರ್ಬೋದು, ಜಯ ಭತ್ತ ಇರ್ಬೋದು, ಅಥವಾ MTU 1001 ಇರ್ಬೋದು, 1010 ಇರ್ಬೋದು, ತನು ಭತ್ತ ಇರ್ಬೋದು, BR ಇರ್ಬೋದು. ಈ ಎಲ್ಲ ಭತ್ತಗಳನ್ನ ಕಟಾವು ಮಾಡುವಾಗ ಅವರಿಗೆ ಬೇಕಾದಂತಹ ಬೀಜದ ಒಂದು ತಾಕನ್ನು ನೋಡಿ, ಒಂದೇ ಒಂದು ಪಾತಿಯನ್ನು ನೋಡ್ಕೊಂಡ್ಬಿಟ್ಟು ಅದರಲ್ಲಿ ಬೆರಕೆ ಇದ್ರೆ ತೆಗೆದ್ಬಿಟ್ಟು ಅದನ್ನ ಪ್ರತ್ಯೇಕವಾಗಿ ಕಟಾವು ಮಾಡ್ಕೊಂಡು ಅದನ್ನ ಒಕ್ಕಣೆ ಮಾಡಿ ಅದನ್ನ ಒಂದು ಚೀಲದಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡ್ರೆ 1 ವರ್ಷ ಅಥವಾ 2 ವರ್ಷ ತನಕನೂ ಅದೇ ಬೀಜವನ್ನು ಉಪಯೋಗ ಮಾಡ್ಬೋದು. ನಾವೇ ಹೇಳ್ತೀವಿ ಯಾವ ತರ ಸಂಗ್ರಹ ಮಾಡ್ಬೇಕು ಅನ್ನೋದನ್ನ ನಾನು ಕೇಳಿದ್ರೆ, ದೂರವಾಣಿಯ ನನ್ನ ಕರೆ ಮಾಡಿ ಕೇಳಿದ್ರೆ ನಾನು ಹೇಳ್ಕೊಡ್ತೇನೆ, ಅಥವಾ ಯಾರೇ ಕೃಷಿ ಅಧಿಕಾರಿಗಳು ಕೇಳಿದ್ರು ಕೂಡ ಹೇಳ್ಕೊಡ್ತಾರೆ. ಮತ್ತೆ ರೈತರಿಗೆ ಕೂಡ ಸಾಕಷ್ಟು ಗೊತ್ತಿರ್ತದೆ ತಮ್ಮಲ್ಲೇ. ಸೊ ಅದನ್ನ ಮಾಡ್ಬೋದು. ಎರಡನೇದಾಗಿ ಅವರು ಕೃಷಿ ಸಂಶೋಧನಾ ಕೇಂದ್ರ ನಾಗನಹಳ್ಳಿ ಇರ್ಬೋದು, ಅಥವಾ ಕೃಷಿ ಸಂಶೋಧನಾ ಕೇಂದ್ರ ಮಂಡ್ಯ ಇರ್ಬೋದು, ಅಥವಾ ನಮ್ಮ ಶಿವಮೊಗ್ಗದಲ್ಲಾದ್ರೆ ಅದೇ ನಮ್ಮ ನವಿಲೆ ಫಾರಂ ಅಲ್ಲಿ ಸಿಗುತ್ತೆ. ಅದೇ ತರಹ ಬೇರೆ ಬೇರೆ ಸಂಶೋಧನಾ ಕೇಂದ್ರಗಳಲ್ಲಿ ಕೂಡ ಅವರವರ
ಸ್ಥಳಗಳಿಗೆ ಹತ್ತಿರದಲ್ಲಿರ್ತಕ್ಕಂಥ ಸಂಶೋಧನಾ ಕೇಂದ್ರಗಳ ಬಗ್ಗೆ ಮಾಹಿತಿ ಇರ್ತದೆ. ಅಲ್ಲಿಗೆ ಹೋಗಿ ಸಂಪರ್ಕ ಮಾಡಿದ್ರೆ ಅವರು ಬಿತ್ತನೆ ಬೀಜವನ್ನ ಕೊಡ್ತಾರೆ, ಅದನ್ನ ಉಪಯೋಗ ಮಾಡ್ಬೋದು. ಈ ಬಿತ್ತನೆ ಬೀಜಗಳನ್ನ ಆದಷ್ಟು ಬೀಜೋಪಚಾರವನ್ನ ಮಾಡಿ ಆ ಬೀಜವನ್ನು ಉಪಯೋಗ ಮಾಡಿದ್ರೆ ಈ ರೋಗ ರುಜಿನಗಳಿಂದ ಸಾಕಷ್ಟು ನಾವು ಒಂದು ಲಾಭವನ್ನ ಪಡಿಬಹುದು. ರೋಗ ರುಜಿನಗಳು ಬಂದ್ರೆ ಎಷ್ಟು ಖರ್ಚು ಮಾಡ್ತೀವಿ ಅಷ್ಟು ಖರ್ಚು ಕೂಡ ಉಳಿತಾಯ ಆಗ್ತದೆ. ಇದೊಂದು ಬಹಳ ಕಡಿಮೆ ಖರ್ಚಿನ ಒಂದು ವ್ಯವಸಾಯ ಯಾವುದು, ಬೀಜೋಪಚಾರ. ಇದನ್ನ ರೈತರು ಮಾಡ್ಬೇಕು ಅಂತ ಹೇಳಿ ನಾನು ಮನವಿಯನ್ನ ಮಾಡ್ಕೊಳ್ತೇನೆ ಸರ್. ಮತ್ತೆ ಇದಿಷ್ಟು ಕೂಡ ಸುಧಾರಿತ ತಳಿಗಳ ಬಗ್ಗೆ ವಿಚಾರ. ಇನ್ನು ಕೆಲವೊಬ್ಬರು ರೈತರು ಇವತ್ತು ಕೂಡ ಸಾವಯವ ಕೃಷಿ ಮಾಡ್ತಕ್ಕಂಥವ್ರು ಸ್ಥಳೀಯ ತಳಿಗಳನ್ನ ಬೆಳೀತಾರೆ. ಈ ಸ್ಥಳೀಯ ತಳಿಗಳನ್ನ ಬೆಳೀತಕ್ಕಂಥವ್ರು ವಿಶೇಷವಾಗಿ ನಮ್ಮ ಹೊಳೆನರಸೀಪುರ ಪ್ರಾಂತ್ಯದಲ್ಲಿ, ಈ KR ಪೇಟೆ ಪ್ರಾಂತ್ಯದಲ್ಲಿ, KR ನಗರದಲ್ಲಿ, ಕೆಲವರು ಹುಣಸೂರು, ಪಿರಿಯಾಪಟ್ಟಣ ಇಲ್ಲೆಲ್ಲ ರಾಜಮಡಿ ಭತ್ತವನ್ನ ಬೆಳೀತಾರೆ. ರಾಜಮಡಿ ಸಾಕಷ್ಟು ಪಾಪ್ಯುಲರ್ ವೆರೈಟಿ ಒಂದು. ಅದು ನಮ್ಮ ಹೆಮ್ಮೆ. ನಮ್ಮ ಹಳೆ ಮೈಸೂರು ಪ್ರಾಂತ್ಯದ ಎಲ್ಲ ರೈತರ ಒಂದು ಹೆಮ್ಮೆ ಅಂತ ಹೇಳಿದ್ರೆ ರಾಜಮಡಿ ಭತ್ತ ರಾಜರ ಮಹಾರಾಜರ ಕಾಲದಲ್ಲಿ ಬೆಳೀತಾ ಇದ್ದಂತಹ ಒಂದು ತಳಿ. ಅದು ಸಾಕಷ್ಟು ಅದನ್ನೇನಂತಾರೆ ಸಾಂಪ್ರದಾಯಿಕ ತಳಿ ಅಂತ ಕರೀತಾರೆ, ಅಥವಾ ಹಳೆ ತಳಿಗಳು, ಟ್ರೆಡಿಷನಲ್ ರೈಸ್ ವೆರೈಟೀಸ್ ಅಂತ ಕರಿತೀವಿ ನಾವು. ಆ ಒಂದು ತಳಿ ಬಹಳ ಎತ್ತರವಾಗಿ ಬೆಳೀತದೆ, ಸುಮಾರು 5 ಅಡಿ ಎತ್ತರವಾಗಿ ಬೆಳೀತದೆ. ಅದು ಕೂಡ ಬಿತ್ತನೆ ಮಾಡೋದಕ್ಕೆ ಈ ಜೂನ್ ತಿಂಗಳು ಸೂಕ್ತವಾದಂತಹ ಕಾಲ. ಅದು ಅಧಿಕೃತವಾಗಿ ಎಲ್ಲಿ ಕೂಡ ಬಿಡುಗಡೆ ಆಗಿಲ್ಲ. ಅದು ಒಂದು ರೈತರ ತಳಿ. ರೈತರಿಗೆ ಸಂಘ ಸಂಸ್ಥೆಗಳಿಂದ ಅದು ಪ್ರಚಾರ ಹಾಕೊಂಡು ಇನ್ನೂ ಕೂಡ ಉಳ್ಕೊಂಡು ಬಂದಿದೆ. ತುಂಬಾ ಒಳ್ಳೆಯ ತಳಿ. ಯಾವ ತರ ಒಳ್ಳೆಯ ತಳಿ ಅಂತ ಹೇಳಿದ್ರೆ, ಆ ಒಂದು ತಳಿಯಿಂದ ಬಂದಂತ ಅಕ್ಕಿಯ ಅನ್ನವನ್ನ ಮಾಡಿದಾಗ ಅನ್ನ ಬಹಳ ಉತ್ಕೃಷ್ಟವಾಗಿರ್ತದೆ. ಅನ್ನದಲ್ಲಿರ್ತಕ್ಕಂಥ ಪೋಷಕಾಂಶಗಳ ಮಟ್ಟ ನಾವು ಬೇರೆ ಅಭಿವೃದ್ಧಿ ಮಾಡಿದ ತಳಿಗಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಇರ್ತದೆ. ಅದು ವಿಶೇಷವಾದಂಥದ್ದು. ಮತ್ತೆ ಅನ್ನ ಬಹಳ ಮೃದುವಾಗಿರ್ತದೆ, ಬಹಳ ಸಾಫ್ಟ್ ಆಗಿರುತ್ತೆ. ಅದನ್ನು ಊಟ ಮಾಡಿದಾಗ್ಲೇನೆ ಅದರ ಒಂದು ರುಚಿ ಗೊತ್ತಾಗ್ತಕ್ಕಂಥದ್ದು. ಹಾಗಾಗಿ ರೈತರು ಅದನ್ನು ಹೆಚ್ಚು ಇಷ್ಟಪಡ್ತಾರೆ. ಮತ್ತೆ ನಮ್ಮ ವೈಜ್ಞಾನಿಕವಾಗಿ ಕೂಡ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳ ಮಟ್ಟ ಜಾಸ್ತಿ ಇದೆ ಅಂತೇಳಿ ನಮ್ಮಲ್ಲಿ ಕಂಡು ಬಂದಿದೆ. ಹಾಗಾಗಿ ಅದನ್ನ ರಾಜಮುಡಿ ಭತ್ತವನ್ನು ಕೂಡ ರೈತರು ಬೆಳಿಬಹುದು. ಇದನ್ನ ಸಾಮಾನ್ಯವಾಗಿ ಹೆಚ್ಚಾಗಿ ಎಲ್ಲರೂ ಕೂಡ ಸಾವಯವದಲ್ಲಿ ಬೆಳೀತಾರೆ. ಇದಕ್ಕೆ ಯಾಕೆಂತಂದ್ರೆ ಇದು ನಮ್ಮ ರಾಸಾಯನಿಕ ಗೊಬ್ಬರದವನ್ನ ಅಥವಾ ರಾಸಾಯನಿಕ ಕೃಷಿಗೆ ಹೊಂದ್ಕೊಳ್ಳೋದಿಲ್ಲ. ಇದು ಹಳೆ ತಳಿಯಾಗಿರೋದ್ರಿಂದ ಬಹಳ ಎತ್ತರವಾಗಿ ಬೆಳೀತದೆ, ತುಂಬಾ ಎತ್ತರವಾಗಿ 5 ಅಡಿ ಎತ್ತರ ಬೆಳೀತು ಅಂತ ಲೆಕ್ಕ ಹಾಕೊಳ್ಳಿ ನೀವು. ಗೊನೆ ಕೂಡ ತುಂಬಾ ಉದ್ದ ಮತ್ತೆ ಭಾರವಾಗಿರ್ತದೆ. ಹಾಗಾಗಿ ಎಲ್ಲ ಮಲ್ಕೊಂಡ್ಬಿಡುತ್ತೆ. ಒಂದ್ಸರಿ ಮಲ್ಕೊಂಡ್ಬಿಟ್ರೆ ನಿಮ್ಗೆ ಕಟಾವು ಮಾಡೋದು ಬಹಳ ಹಿಂಸೆ ಆಗುತ್ತೆ, ಅಥವಾ ಕಟಾವು ಮಾಡೋದಕ್ಕೆ ಹೆಚ್ಚಿನ ಖರ್ಚಾಗ್ತದೆ. ಹಾಗಾಗಿ ಇದನ್ನ ಸಾವಯವದಲ್ಲಿ ಬೆಳೆದಾಗ ಅದು ಹೆಚ್ಚಿಗೆ ಬೆಳೆಯೋದಿಲ್ಲ, ಸ್ವಲ್ಪ ಸಾಧಾರಣ ಮಟ್ಟದಲ್ಲಿ ಇರ್ತದೆ. ಮತ್ತೆ ಲಾಡ್ಜಿಂಗ್ ಆಗ್ತಕ್ಕಂಥದ್ದು ಕೂಡ ಕಡಿಮೆ ಇರ್ತದೆ. ಸೊ ಹಾಗಾಗಿ ರೈತರು ಬೆಳೀತಕ್ಕಂಥವ್ರು ಇದನ್ನ ರಾಜಮುಡಿ ಭತ್ತವನ್ನು ಕೂಡ ಬೆಳಿಬಹುದು. ರಾಜಮುಡಿ ಬಿತ್ತನೆ ಬೀಜ ರೈತರಲ್ಲೇ ಸಿಗ್ತಕ್ಕಂಥದ್ದು. ಅದಕ್ಕೆ ವಿಶೇಷವಾಗಿ ಯಾರು ಕೂಡ ಮಾರಾಟ ಕೇಂದ್ರಗಳಲ್ಲಿ ಸಿಗೋದಿಲ್ಲ. ಅದು ಸಾಮಾನ್ಯವಾಗಿ ಮಿಲ್ಗಳಲ್ಲಿ ಅವರೇ ದಾಸ್ತಾನು ಮಾಡಿ ಇಟ್ಕೊಂಡಿರ್ತಾರೆ, ಮಾರಾಟ ಮಾಡ್ತಾರೆ. ಇದಕ್ಕೆ ನಮ್ಮ ಸಂಶೋಧನಾ ಕೇಂದ್ರ ಒಂದಿದೆ ಗುಂಜೇವುದಲ್ಲಿ, ಹಾಸನ ಹೊಳೆನರಸೀಪುರ ತಾಲೂಕಲ್ಲಿ ಇರ್ತಕ್ಕಂತಹ ಒಂದು ಕೃಷಿ ಸಂಶೋಧನಾ ಕೇಂದ್ರ ಗುಂಜೇವು ಅಂತ ಇದೆ. ಅಲ್ಲಿ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ಈ ರಾಜಮುಡಿಯ ತಳಿಯ ಬಿತ್ತನೆ ಬೀಜ ಲಭ್ಯ ಆಗ್ತದೆ. ಅದು ನಿಜ ಬೀಜ, ಅಲ್ಲಿ ದೃಢೀಕೃತ ಬೀಜ. ಅದನ್ನು ಕೂಡ ರೈತರು ಉಪಯೋಗ ಮಾಡ್ಬೋದು. ಇದು ಕೆಂಪು ಅಕ್ಕಿ. ರಾಜಮುಡಿ ಅಂತಕ್ಕಂಥದ್ದು ಅಕ್ಕಿ ಕೆಂಪಾಗಿರುತ್ತೆ, ಮತ್ತೆ ಮಿಕ್ಸ್ ಕೂಡ ಇರುತ್ತೆ, ಬಿಳಿ ಅಕ್ಕಿ ಮತ್ತೆ ಕೆಂಪಕ್ಕಿ ಮಿಕ್ಸ್ ಆಗಿರುತ್ತೆ. ಅದು ಕೂಡ ಬಹಳ ರೈತರು ಇಷ್ಟಪಡ್ತಕ್ಕಂತಹ ಒಂದು ಕಾಂಬಿನೇಷನ್. ಬರೀ ಅಕ್ಕಿ ಬಿಳಿದು ಇದು ರಾಜಮುಡಿ ಅಂತ ಹೇಳಿದ್ರೆ ಯಾರು ತಗೊಳ್ಳೋದಿಲ್ಲ ವಿಶೇಷವಾಗಿ. ಅದು ನಿಜ, ಬಿಳಿ ರಾಜಮುಡಿ ಅಂತಾನೂ ಇದೆ, ಕೆಂಪು ರಾಜಮುಡಿ ಅಂತಾನೂ ಕೂಡ ಇದೆ, ಮತ್ತೆ ಮಿಕ್ಸ್ ಕೂಡ ಇದೆ. ಈ ಕೆಂಪು ರಾಜಮುಡಿ, ಬಿಳಿ ರಾಜಮುಡಿ ಎರಡರಲ್ಲಿ ಕೂಡ ನಾವೇನ್ ಮಾಡ್ಬೇಕು ಅಂದ್ರೆ ವಿಶೇಷವಾಗಿ ಅದಕ್ಕೆ ಜಾಸ್ತಿ ಪಾಲಿಶ್ ಕೊಡಿಸ್ಬಾರ್ದು. ರಾಜಮುಡಿ ಭತ್ತಕ್ಕೆ ಪಾಲಿಶ್ ಅನ್ನು ಕೊಡಿಸ್ತೇನೆ, ಸಿಂಗಲ್ ಪಾಲಿಶ್ ಅಥವಾ ಪಾಲಿಶ್ ಇಲ್ದೇನೆ ಅದನ್ನ ಊಟ ಮಾಡಿದ್ರೆ ಹೆಚ್ಚು ಆರೋಗ್ಯಕರ ಮತ್ತೆ ಹೆಚ್ಚು ಒಳ್ಳೆಯದು. ಈ ಪಾಲಿಶ್ ಕೊಡ್ಸಿದ್ರೆ ಯಾವುದೇ ಅಕ್ಕಿ ಆದ್ರೂ ಕೂಡ ಪಾಲಿಶ್ ಕೊಟ್ಟಾಗ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳ ಪ್ರಮಾಣ ಬಹಳ ಕಡಿಮೆ ಆಗ್ಬಿಡುತ್ತೆ. ಅದೆಲ್ಲ ಕೂಡ ತೌಡಲ್ಲಿ ಹೊರಟಾಗುತ್ತೆ. ತೌಡು ಬರುತ್ತಲ್ಲ, ತೌಡಲ್ಲಿ ಜಾಸ್ತಿ ಹೊರಟೋಗುತ್ತೆ. ಹಾಗಾಗಿ ರೈತರು ಯಾವುದೇ ಅಕ್ಕಿಯನ್ನ ತಾವು ಸ್ವತಃ ಅದನ್ನ ಮಿಲ್ ಮಾಡಿಸ್ಕೊಂಡು ಬಳಸೋದಿದ್ರೆ ಪಾಲಿಶ್ ಅನ್ನ ಕಡಿಮೆ ಕೊಡಿಸಿ, ಸಾಕಷ್ಟು ಅದು ಕೆಂಪಾಗಿದ್ರು ಪರವಾಗಿಲ್ಲ, ತುಂಬಾ ವೈಟ್ ಮಾಡ್ಕೊಂಡು ಮಲ್ಲಿಗೆ ಅಕ್ಕಿ ಅಂತ ಕೆಲವರು ಬಳಸ್ತಾರೆ. ಈ ಮಲ್ಲಿಗೆ ಅಕ್ಕಿ ಅಂತಕ್ಕಂಥದ್ದನ್ನ ಆದಷ್ಟು ಬಳಸ್ತಾ ಇದ್ರೆ ಒಳ್ಳೆದು. ಯಾಕಂತಂದ್ರೆ ಅದು ಪಾಲಿಶ್ ಕೊಟ್ಟು ಬಹಳ ವೈಟ್ ಮಾಡಿರ್ತಾರೆ, ಬರೀ ಕಾರ್ಬೋಹೈಡ್ರೇಟ್ಸ್ ಇರುತ್ತೆ ಅದರಲ್ಲಿ, ಬರೀ ಶರ್ಕರೆ ಪಿಷ್ಟ ಇರುತ್ತೆ, ಅದರಲ್ಲಿ ಪೋಷಕಾಂಶಗಳೇ ಕಡಿಮೆ ಆಗ್ಬಿಡುತ್ತೆ, ಎಲ್ಲ ಒಟ್ಟಾಗಿರುತ್ತೆ ಅದರಲ್ಲಿ. ಹಾಗಾಗಿ ರೈತರು ಅದನ್ನ ಅಂದ್ರೆ ನಮ್ಮ ಸಾರ್ವಜನಿಕರು ಅದನ್ನ ಉಪಯೋಗಿಸೋದನ್ನ ಕಡಿಮೆ ಮಾಡ್ಬೇಕು. ಇದರಿಂದನೇ ಸಾಕಷ್ಟು ಪೋಷಕಾಂಶಗಳು ಅಲಭ್ಯತೆ ಆಗ್ತದೆ ನಮ್ಮ ಶರೀರಕ್ಕೆ. ಏನ್ ಅನ್ನ ಊಟ ಮಾಡಿದ್ವಿ ಹೊಟ್ಟೆ ತುಂಬಿತು ಅಂತ ಅಷ್ಟೇ ಆಗುತ್ತೆ ಹೊರತು ಅದರಿಂದ ಬೇಕಾದಂತ ಪೋಷಕಾಂಶಗಳು ನಮ್ಮ ಶರೀರಕ್ಕೆ ಲಭ್ಯ ಆಗೋದಿಲ್ಲ. ಹಾಗಾಗಿ ಪಾಲಿಶನ್ನ ಕಡಿಮೆ ಕೊಡಿಸಿ, ಮತ್ತೆ ಹೆಚ್ಚು ರೈತರು ಈ ಕುಸುಬಲಕ್ಕಿಯನ್ನ ಮಾಡ್ಕೊಂಡು ಊಟ ಮಾಡಿದ್ರೆ ಅದು ಕೂಡ ಒಳ್ಳೇದು. ಸಾಕಷ್ಟು ಕಡೆ ಕುಸುಬಲಕ್ಕಿ ಉಪಯೋಗ ಮಾಡ್ತಾರೆ, ಕೆಂಪಕ್ಕಿಯನ್ನು ಊಟ ಮಾಡ್ತಾರೆ. ಈ ಕೇರಳದವರು ವಿಶೇಷವಾಗಿ, ಮತ್ತೆ ನಮ್ಮ ದಕ್ಷಿಣ ಕರ್ನಾಟಕದವರು, ದಕ್ಷಿಣ ಕನ್ನಡ, ಮಂಗಳೂರು ಮತ್ತೆ ಉಡುಪಿ ಪ್ರದೇಶದವರು, ಅವರು ಕೂಡ ಕೆಂಪು ಅಕ್ಕಿಯನ್ನು ಉಪಯೋಗ ಮಾಡ್ತಾರೆ. ಯಾಕೆಂತಂದ್ರೆ ಕೆಂಪು ಅಕ್ಕಿನಲ್ಲಿ ಪೋಷಕಾಂಶಗಳ ಮಟ್ಟ ಬಿಳಿ ಅಕ್ಕಿಗಿಂತ ಜಾಸ್ತಿ ಇರುತ್ತೆ. ಹಾಗಾಗಿ ಈ ಒಂದು ಆರೋಗ್ಯ ಕೂಡ ಚೆನ್ನಾಗುತ್ತೆ ಈ ಕೆಂಪು ಅಕ್ಕಿಯನ್ನು ಉಪಯೋಗ ಮಾಡಿದ್ರೆ ಅಥವಾ ಕುಸುಬಲಕ್ಕಿಯನ್ನು ಉಪಯೋಗ ಮಾಡಿದ್ರೆ. ಇದು ಕೂಡ ಒಂದು ರೈತರಿಗೆ ನನ್ನ ಕಿವಿ ಮಾತುಗಳು. ಸರ್, ಈಗ ಕೊನೆಯದಾಗಿ ಬಾಸುಮತಿ ಅಕ್ಕಿ ಬಗ್ಗೆ ಹೇಳಿ ಸರ್. ಬಾಸುಮತಿ ಬೆಳೆ ಈ ಕಡೆ ಇದೆಯಾ
ಇದ್ದರೆ ಮಾಡೋರಿಗೆ ಆಸಕ್ತಿ ಇದ್ದವರಿಗೆ ತಮ್ಮ ಸಲಹೆ ಏನು? ಸರ್, ಒಳ್ಳೆಯ ಪ್ರಶ್ನೆಯನ್ನು ಕೇಳಿದ್ರಿ ಸರ್. ಇದು ಬಾಸುಮತಿಯನ್ನು ಸಾಕಷ್ಟು ಜನರು ನನಗೆ ಬಹಳ ಕುತೂಹಲದಿಂದ ಕೇಳ್ತಾರೆ. ಬಹಳ ಕುತೂಹಲ ಭರಿತರಾಗಿ, ಸರ್ ನಾನು ಬಾಸುಮತಿ ಏಕೆನ ಬೆಳಿಬೇಕು, ಬಾಸುಮತಿ ಭತ್ತವನ್ನ ಬೆಳಿಬೇಕು ಅಂತ ಹೇಳಿ ಬಹಳಷ್ಟು ಜನ ಬರ್ತಾರೆ ಅಥವಾ ದೂರವಾಣಿ ಮಾಡ್ತಾರೆ ನಮ್ಮ ವಿಸಿ ಫಾರಂಗೆ. ಬಾಸುಮತಿ ಅಂತಕ್ಕಂಥದ್ದು ಬಹಳ ಒಂದು ಪ್ರಾಂತ್ಯದಲ್ಲಿ ಬೆಳೀತಕ್ಕಂತಹ ಒಂದು ಅಕ್ಕಿ. ಇದು ಪಂಜಾಬ್, ಹರಿಯಾಣ ಮತ್ತೆ ಉತ್ತರ ಪ್ರದೇಶ, ಉತ್ತರಾಂಚಲ್ ಪ್ರದೇಶ ಏನಿದೆ ಆ ಒಂದು ರಾಜ್ಯಗಳಲ್ಲಿ ಬೆಳೀತಕ್ಕಂಥ ವಿಶೇಷವಾದಂತಹ ತಳಿ. ಬಾಸುಮತಿ ಅಂತಕ್ಕಂಥದ್ದು ಕೂಡ ಭಾರತದ ಹೆಮ್ಮೆ. ಅದು ಭಾರತ ದೇಶಕ್ಕೆ ಅದರ ಒಂದು GI ಲಭ್ಯ ಆಗಿದೆ. ಕಳೆದ ಒಂದು 5-6 ವರ್ಷಗಳ ಹಿಂದೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಚರ್ಚೆನೇ ಆಯ್ತು ಇಡೀ ಪ್ರಪಂಚದಲ್ಲಿ. ಅಂತಕ್ಕಂಥದ್ದು ಭಾರತಕ್ಕೆ ಸೇರ್ಬೇಕಾ ಅಥವಾ ಪಾಕಿಸ್ತಾನಕ್ಕೆ ಸೇರ್ಬೇಕಾ ಅಂತ ಹೇಳಿ ಬಹಳ ಚರ್ಚೆ ಆಯ್ತು. ಯಾಕಂತಂದ್ರೆ ಈ ಸ್ವಾತಂತ್ರ್ಯ ನಂತರ ಭತ್ತವನ್ನ ಬೆಳೀತಾ ಇದ್ದಂತ ಒಂದು ಕೆಲವಷ್ಟು ಪ್ರದೇಶ ಪಾಕಿಸ್ತಾನ ಕೊಟ್ಟಾಯ್ತು. ಆವಾಗ ಅಲ್ಲಿ ಕೂಡ ಅವರು ಕೂಡ ಬಹಳಷ್ಟು ಕಾಂಪೀಟ್ ಮಾಡಿದ್ರು. ಅಂತಾರಾಷ್ಟ್ರೀಯ ಕೋರ್ಟ್ಗಳಲ್ಲಿ ಕೂಡ ಚರ್ಚೆ ಆಯ್ತು. ಇದು ಚರ್ಚೆ ಆಗಿ ಕೊನೆಗೆ ಭಾರತ ಅದನ್ನ ಜಯಶಾಲಿ ಆಯ್ತು, ಅಂದ್ರೆ ಭಾರತಕ್ಕೆ ಸೇರಿದ್ದು ಅಂತ ಹೇಳಿ ಆಯ್ತು. ಸೊ ಹಾಗಾಗಿ ಇದು ಬಾಸುಮತಿ ಅಂತಕ್ಕಂಥ ಪ್ರದೇಶದಲ್ಲಿ ಬೆಳೀತಕ್ಕಂಥ ಒಂದು ವಿಶೇಷವಾದಂತಹ ತಳಿ. ಈ ತಳಿಯನ್ನು ನಾವು ಕರ್ನಾಟಕದಲ್ಲಿ ಬೆಳೆದ್ರೆ ಏನಾಗುತ್ತೆ ಅಂದ್ರೆ ಬೆಳಿಬಹುದು, ಆದ್ರೆ ಅದ್ರ ಬರ್ತಕ್ಕಂಥ ಪರಿಮಳ, ಅದರ ಒಂದು ಮೂಲ ಪರಿಮಳ ಏನಿದೆ ಆ ಪರಿಮಳ ಕಡಿಮೆ ಆಗುತ್ತೆ. ಅದ್ರ ಒರಿಜಿನಲ್ ಫ್ಲೇವರು, ಅರೋಮ ಇರೋದಿಲ್ಲ. ಹಾಗಾಗಿ ರೈತರು ಬೆಳೆದ್ರು ಕೂಡ ಅವರು ಅದನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಮಾಡೋದಕ್ಕಾಗೋದಿಲ್ಲ. ಇದು ನಿಷೇಧ ಆಗಿದೆ ಸರ್. ಇದು ಈ ಒಂದು ತಳಿ ನಾನು ಸಾರ್ವಜನಿಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಾಸುಮತಿಯನ್ನ ಬೆಳೀತಕ್ಕಂಥದ್ದು ಅದು ನಿಷೇಧ ಪಡಿಸಂತಹ ಒಂದು ಕ್ರಮ. ನೀವು ಬೆಳ್ಕೊಂಡ್ರೆ ಅದನ್ನ ನಿಮ್ಮ ಸ್ವಂತ ಉಪಯೋಗಕ್ಕೆ ಮಾಡಬಹುದೇ ಹೊರತು ಅದನ್ನ ಮಾರಾಟ ಮಾಡೋದಕ್ಕಾಗೋದಿಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟ ಆಗ್ಬೇಕು ಅಂತಾದ್ರೆ ಅದನ್ನ ಒಂದಷ್ಟು ಪ್ರದೇಶವನ್ನ ಗುರುತು ಮಾಡಿದ್ದಾರೆ ರಾಷ್ಟ್ರ ಮಟ್ಟದಲ್ಲಿ. ನ್ಯಾಷನಲ್ ಲೆವೆಲ್ ಅಲ್ಲಿ ಒಂದಿಷ್ಟು ಪ್ರದೇಶವನ್ನು ಗುರುತು ಮಾಡಿ ಇಲ್ಲಿ ಬೆಳೆದಂತಹ ಬಾಸುಮತಿಯನ್ನ ಮಾತ್ರ ನಾವು ಎಕ್ಸ್ಪೋರ್ಟ್ ಮಾಡ್ತೀವಿ ಅಥವಾ ಮಾರಾಟಕ್ಕೆ ಯೋಗ್ಯ ಅಂತ ಹೇಳಿ ಮಾಡಿದ್ದಾರೆ. ಅಲ್ಲಿ ಮಾತ್ರ ಬೆಳೆದಂಥದ್ದನ್ನು ತಗೊಳ್ತದೆ. ಹಾಗಾಗಿ ನೀವು ಬಾಸುಮತಿಯನ್ನ ಬೆಳೆದ್ರೆ ನೀವು ಸ್ವಂತ ಉಪಯೋಗ ಮಾಡೋದಕ್ಕೆ ಹೊರತು ಮಾರಾಟ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ಅಷ್ಟು ಪರಿಮಳ ಕೂಡ ಬರೋದಿಲ್ಲ. ಪರಿಮಳ ಸ್ವಲ್ಪ ಇರ್ತದೆ, ಆದ್ರೆ ಪರಿಮಳ ಒರಿಜಿನಲ್ ಈ ಪಂಜಾಬು, ಹರಿಯಾಣದಲ್ಲಿ ಅಥವಾ ಡೆಲ್ಲಿಯಲ್ಲಿ ಬೆಳೆದಂತಹ ಪರಿಮಳ ಇದರಲ್ಲಿ ಬರೋದಿಲ್ಲ. ಮತ್ತೆ ನಮ್ಮ ಈ ಪ್ರದೇಶದಲ್ಲಿ ಇರ್ತಕ್ಕಂಥ ಮಿಲ್ಗಳು ಕೂಡ ಈ ಬಾಸುಮತಿ ಭತ್ತವನ್ನ ಮಿಲ್ ಮಾಡೋದಕ್ಕೆ ಅವು ಸಿದ್ಧ ಆಗಿಲ್ಲ. ಯಾಕಂದ್ರೆ ಎಲ್ಲವೂ ರಬ್ಬರ್ ಶೆಲ್ಲರ್ ಅಲ್ಲಿ ಮಾಡ್ತಕ್ಕಂಥದ್ದು. ಈ ಬಾಸುಮತಿ ತುಂಬಾ ಸಣ್ಣಕ್ಕೆ ಮತ್ತೆ ಉದ್ದವಾಗಿರ್ತದೆ. ಹಾಗಾಗಿ ನಮ್ಮಲ್ಲಿ ಇರ್ತಕ್ಕಂತಹ ಮಿಲ್ಗಳೆಲ್ಲವೂ ಕೂಡ ಮೆಟಲ್ ಶೆಲ್ಲರ್ ಗಳನ್ನ ಹೊಂದಿದೆ. ಈ ಮೆಟಲ್ ಶೆಲ್ಲರ್ ಹಾಕೋದ್ ಕೂಡಲೇ ಅದು ನುಚ್ಚಾಗುತ್ತೆ ಅಥವಾ ತುಂಡಾಗ್ತದೆ. ಹಾಗಾಗಿ ನಮ್ಮ ಮಿಲ್ಗಳು ಇದಕ್ಕೆ ಸೂಕ್ತ ಇಲ್ಲ. ಹಾಗಾಗಿ ರೈತರು ಅರ್ಧ ಎಕರೆ, ಅದಕ್ಕಿಂತ ಕಡಿಮೆ 10 ಗುಂಟೆ 5 ಗುಂಟೆ ಅಷ್ಟರಲ್ಲಿ ಮಾತ್ರ ಬೆಳ್ಕೊಂಡು ತಮ್ಮ ಮನೆ ಬಳಕೆಗೆ ಇದನ್ನ ಉಪಯೋಗ ಮಾಡ್ಬೋದು. ಇದರ ಬಿತ್ತನೆ ಬೀಜ ಕೂಡ ಸಿಗೋದಿಲ್ಲ ಎಲ್ಲೂ ಕೂಡ. ಬಾಸುಮತಿ ಬಿತ್ತನೆ ಬೀಜ ಕೂಡ ಸಿಗೋದಿಲ್ಲ. ಬಹಳ ಕಡಿಮೆ ಪ್ರಮಾಣದಲ್ಲಿ ನಾವು ಮಂಡ್ಯ ಸಂಶೋಧನಾ ಕೇಂದ್ರದಲ್ಲಿ ರೈತರಿಗೆ ತೋರ್ಸೋದಿಕ್ಕೆ ಅಂತೇಳಿ ಒಂದಿಷ್ಟು ಭತ್ತವನ್ನ ನಾವು ಪ್ರತಿ ವರ್ಷ ನಮ್ಮ ಪ್ರಾತ್ಯಕ್ಷಿಕ ತಾಕುಗಳು ಡೆಮಾನ್ಸ್ಟ್ರೇಷನ್ ಪ್ಲಾಟ್ ಅಲ್ಲಿ ಆಗ್ತಾ ಇದ್ವಿ. ಅದು ಇವಾಗ್ಲೂ ಕೂಡ ಸ್ವಲ್ಪ ಮಟ್ಟದಲ್ಲಿ ನಾವು ಮೇಂಟೈನ್ ಮಾಡ್ತಾ ಇದ್ವಿ, ಅದು ನೋಡೋದಕ್ಕೆ ಮಾತ್ರ. ಮತ್ತೆ ಇಲ್ಲ ಅಂತಂದ್ರೆ ಇದನ್ನ ನಾವು ಹೈದರಾಬಾದ್ಗೆ ಅಥವಾ ಡೆಲ್ಲಿಗೆ ಬರೆದು ತರಿಸ್ಕೊಂಡು ನಾವು ಇದನ್ನ ಮಾಡ್ಬೇಕಾಗ್ತದೆ. ಅದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ನಾನು ಕೊಡ್ತೇನೆ. ಆದ್ರೆ ಅವರು ಸ್ವಂತ ವೈಯಕ್ತಿಕವಾಗಿ ಅವ್ರದೇ ಆದಂತಹ ಒಂದು ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿನಲ್ಲಿ ಮಾಡ್ತೀನಿ ಅಂದ್ರೆ ಮಾತ್ರ ಮಾಹಿತಿಯನ್ನ ಕೊಡೋದಕ್ಕೆ ನಾನು ನಮ್ಮ ವಿಶ್ವವಿದ್ಯಾನಿಲಯಕ್ಕೆ ಅನುಮತಿ ಕೊಡ್ತದೆ. ಇಲ್ಲಾಂದ್ರೆ ಇದನ್ನ ಒಂದು ನಿಷೇಧ ಪಡಿಸಿದಂತಹ ಒಂದು ಬೆಳೆ. ಸರ್, ಈ ಪ್ರಶ್ನೆಯನ್ನು ನಾನು ಏನಕ್ಕೆ ಕೇಳಿದೆ ಸರ್ ಅಂತಂದರೆ, ಬೆಳಗಾವಿ ಖಾನಾಪುರ ತಾಲೂಕು ಭಾಗದಲ್ಲಿ ಸಾಕಷ್ಟು ಜನ ರೈತರು ಬಾಸುಮತಿಯನ್ನು ಬೆಳೀತಾ ಇದ್ದಾರೆ. ಅದನ್ನು ಅವರದ್ದೇ ಮಟ್ಟದಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ. ಆಮೇಲೆ ಕೆಲವು ಅಲ್ಲಿಯ ಬೀಜ ಕೇಂದ್ರಗಳು, ಖಾಸಗಿ ಇವು ಬೀಜ ಬ್ಯಾಂಕ್ಗಳು ಅದನ್ನ ತಳಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗಾಗಿ ನಮಗೆ ರೈತರು ಮತ್ತೆ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಅದಕ್ಕೆ ನಾನು ನಿಮ್ಮ ಹತ್ರ ಕೇಳಿ ಅದನ್ನು ಪರಿಹಾರ ಮಾಡಿಕೊಂಡೆ. ಸರ್ ಸಂತೋಷ. ಮತ್ತೊಂದು ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲಿ ಖಾನಾಪುರ, ಬೆಳಗಾವಿ ಇಲ್ಲೆಲ್ಲ ಬೆಳೀತಕ್ಕಂಥ ಪರಿಮಳಯುಕ್ತ ಭತ್ತಗಳಷ್ಟೇನೆ. ಅದನ್ನ ಬಾಸುಮತಿ ಅಂತೇಳಿ ಹೆಸರು ಕೊಡ್ಬೋದೇನೋ, ಆದ್ರೆ ಅದನ್ನ ರೆಕಗ್ನೈಸ್ ಮಾಡ್ತಕ್ಕಂಥ ಒಂದು ಅಥಾರಿಟಿ ಇದೆ ಇಂಡಿಯಾದಲ್ಲಿ. ಅವರು ಅದನ್ನ ಬಾಸುಮತಿ ಅಂತೇಳಿ ರೆಕಗ್ನೈಸ್ ಮಾಡೋದಿಲ್ಲ. ಎಲ್ಲಾ ಫ್ಲೇವರ್ಡ್ ರೈಸ್ ಕೂಡ ಬಾಸುಮತಿ ಆಗೋದಿಲ್ಲ. ಆರೋಮ್ಯಾಟಿಕ್ ರೈಸಸ್ ಇರ್ತವೆ. ಆರೋಮ್ಯಾಟಿಕ್ ರೈಸಸ್ ಅವರು ಮೂಲತಃ ನನ್ನ ಒಂದು ಏನು ಅಂತಂದ್ರೆ ರಿಕ್ವೆಸ್ಟ್ ಅಂತಂದ್ರೆ ಬೈ ಬ್ಯಾಗಿಂಗ್ ಸಿಸ್ಟಮ್ ಅಂತ ಇದೆ ಸರ್. ಕೆಲವರು ಭತ್ತವನ್ನ ಕೊಟ್ಟು ಬೆಳೆಸಿ ಅವರೇ ಖರೀದಿ ಮಾಡ್ಕೊಂಡು ಅವರೇ ಮಾರಾಟ ಮಾಡ್ಕೊಳ್ತಾರೆ. ಆ ತರದವ್ರು ಇದ್ರೆ ಮಾಡ್ಕೋಬಹುದು. ರೈತರು ಸ್ವತಃ ಬೆಳಿಬಾರ್ದು. ಯಾರಾದ್ರೂ ಕೊಟ್ಟು ಭತ್ತವನ್ನ ನಾವು ಮತ್ತೆ ತಗೋತೀವಿ, ಖರೀದಿ ಮಾಡ್ತೀವಿ ಇಷ್ಟು ದುಡ್ಡಿಗೆ ಅಂತ ಹೇಳಿ ಅವರು ಒಡಂಬಡಿಕೆ ಮಾಡ್ಕೊಂಡ್ರೆ ಅಂತವ್ರು ಬೆಳೆದು ವಾಪಸ್ ಕೊಡೋದಕ್ಕೆ ಏನ್ ತೊಂದ್ರೆ ಇಲ್ಲ, ರೈತರಿಗೆ ಕೂಡ ಲಾಭ ಆಗ್ತದೆ. ಆದ್ರೆ ತಾವೇ ಮಾರಾಟ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನೇ ಇಟ್ಕೋಬಾರ್ದು ರೈತರು. ಯಾಕಂದ್ರೆ ಮಾರುಕಟ್ಟೆನಲ್ಲಿ ಕೇರಿ ಇಲ್ಲೆಲ್ಲ ಸುತ್ತಮುತ್ತ ಬೆಳೀತಾರೆ, ಜೀರಿಗೆ ಸಣ್ಣ ಅಂತ ಬಿಡ್ತಾರೆ, ಕೆಲವೊಂದು ಕಡೆ ಸೇಲಂ ಸಣ್ಣ ಅಂತ ಬೆಳೀತಾರೆ. ಆ ಒಂದು ಭತ್ತಗಳು ಕೂಡ ಬಹಳ ಪರಿಮಳಯುಕ್ತ ಭತ್ತಗಳು, ಮನೆ ಬಳಕೆಗೆ ಹಬ್ಬ ಹರಿದಿನಗಳಲ್ಲಿ ಉಪಯೋಗ ಮಾಡೋದಕ್ಕೆ ನಮ್ಮ ರೈತರು ಉಪಯೋಗಿಸ್ತಾರೆ. ಜೀರಿಗೆ ಸಣ್ಣ ಅಂದ್ಬಿಟ್ಟು ಅದು ಕೂಡ ಸಾವಯವದಲ್ಲಿ ಬೆಳೆದ್ರೆ ಹೆಚ್ಚು ಸೂಕ್ತ. ಈ ಭತ್ತಗಳನ್ನು ಕೂಡ
ಸಾವಯವದಲ್ಲಿ ಬೆಳೆದ್ರೆ ಹೆಚ್ಚು ಸೂಕ್ತ. ಈ ಪರಿಮಳಯುಕ್ತ ಭತ್ತಗಳನ್ನ ಮುಂಗಾರು ಹಂಗಾಮಿನಲ್ಲೇ ಬೆಳಿಬೇಕು. ಕೆಲವರು ಬೇಸಿಗೆನಲ್ಲಿ ಬೆಳಿಗ್ಗೆ ಹೋಗ್ತಾರೆ, ಬೇಸಿಗೆನಲ್ಲಿ ಬೆಳಿಬಾರ್ದು. ಅದೇ ತರ ಈಗ ಮುಂಚೆ ಹೇಳಿದ್ನಲ್ಲ ರಾಜಮುಡಿ ಭತ್ತವನ್ನ ಬೇಸಿಗೆನಲ್ಲಿ ಯಾರು ಕೂಡ ಹಾಕ್ಬಾರ್ದು. ಯಾಕೆಂದ್ರೆ ಅದು ಫೋಟೋ ಸೆನ್ಸಿಟಿವ್ ವೆರೈಟಿ ಅಂತಂದ್ರೆ ಅದು ಸೂರ್ಯನ ಶಾಖ ಜಾಸ್ತಿ ಇದ್ದಾಗ ಅಥವಾ ಬೆಳಕಿನ ಅವಧಿ ಜಾಸ್ತಿ ಇದ್ದಾಗ ಒಡೆ ಬರೋದಿಲ್ಲ. ಅದಕ್ಕೆ ಅವಧಿ ತುಂಬಾ ಕಡಿಮೆ ಇರಬೇಕು, ಬೆಳಕಿನ ಅವಧಿ ತುಂಬಾ ಕಡಿಮೆ ಇರಬೇಕು. ಶಾರ್ಟ್ ಡೇ ಪ್ಲಾಂಟ್ ಅಂತ ಕರೀತಾರೆ ಅದನ್ನ. ಅದಕ್ಕೆ ನವೆಂಬರ್ ಡಿಸೆಂಬರ್ ನಲ್ಲಿ ಅದು ಹೂವು ಬಂದು ಕಾಳು ಕಟ್ತದೆ. ಹಾಗಾಗಿ ಇದನ್ನ ಬೇಸಿಗೆನಲ್ಲಿ ಹಾಕಿದ್ರು ಕೂಡ ಸುಮಾರು 8-10 ತಿಂಗಳಾಗ್ಬಿಡ್ತದೆ. ಈಗಲೇ ಅದು ಇರ್ತಕ್ಕಂಥದ್ದು 5 ತಿಂಗಳು ಬೇಕು ಕಟಾವಿಗೆ. ಅದೇ ಬೇಸಿಗೆನಲ್ಲಿ ಅಕಸ್ಮಾತ್ ಜನವರಿಯಲ್ಲಿ ಹಾಕಿದ್ರೆ ಅದು ಬರೋದೇ ನವೆಂಬರ್ ಡಿಸೆಂಬರ್ಗೆ, ಅಕ್ಟೋಬರ್ ನವೆಂಬರ್ಗೆ ಒಡೆ ಬರುತ್ತೆ. ಅಲ್ಲಿ ಲೆಕ್ಕ ಹಾಕೊಳ್ಳಿ, ಅಷ್ಟು ದಿನ ಕಾಯ್ಬೇಕಾಗ್ತದೆ ಅವರು. ಹಾಗಾಗಿ ಈ ಬೇಸಿಗೆನಲ್ಲಿ ಯಾರು ಕೂಡ ಈ ರಾಜಮುಡಿ ಭತ್ತವನ್ನ ಬೆಳಿಬಾರ್ದು. ಸರ್, ನಮ್ಮ ವೀಕ್ಷಕರ ಪರವಾಗಿ ನಾನು ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಚಾನಲ್ ಪರವಾಗಿ ಮತ್ತು ನಮ್ಮೆಲ್ಲ ವೀಕ್ಷಕರ ಪರವಾಗಿ ಇಷ್ಟು ವಿವರವಾದ ಮಾಹಿತಿಯನ್ನು ಭಾಳ ನಮಗೆ ಸವಿಸ್ತಾರವಾಗಿ ಮತ್ತು ಭಾಳ ಸುಲಲಿತವಾಗಿ ಕನ್ನಡದಲ್ಲಿ ನಮಗೆ ಕೊಟ್ರಿ. ಇದು ಭಾಳ ಕಾಲಕ್ಕೆ ತಕ್ಕ ಮಾಹಿತಿ. ಅಂದರೆ ಈಗ ನಿಜವಾಗಿ ನಾವು ಇನ್ನೊಂದು ವಾರದ ಮೊದಲೇ ಅಥವಾ ಇನ್ನು 15 ದಿನ ಮೊದಲೇ ಪ್ರಸಾರ ಮಾಡಬೇಕಿತ್ತು. ಬಟ್ ಇದೆಲ್ಲ ನಮ್ಮ ವೈರಸ್ಸು ಅಥವಾ ಬೇರೆ ಕಾರಣಗಳಿಂದಾಗಿ ಸ್ವಲ್ಪ ತಡ ಆಗಿದೆ. ಆದರೂ ಸರಿಯಾದ ಸಮಯಕ್ಕೆ ತುಂಬ ಒಳ್ಳೆಯ ಮಾಹಿತಿಯನ್ನು ನಮಗೆ ಕೊಟ್ರಿ. ನಮ್ಮೆಲ್ಲರ ಪರವಾಗಿ ತಮಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ಮತ್ತು ನಮ್ಮ ಶ್ರಮಜೀವಿ ಟಿವಿಗೆ ಮತ್ತು ನಮ್ಮೆಲ್ಲ ವೀಕ್ಷಕರಿಗೆ ತಮ್ಮ ಕಡೆಯಿಂದ ಕಾಲಕ್ಕೆ ಭತ್ತ ಮತ್ತು ಈ ಥರದ ಬೆಳೆಗಳ ಬಗ್ಗೆ ತಮ್ಮಿಂದ ಮಾರ್ಗದರ್ಶನ ಸಿಗತ್ತೆ ಅಂತ ನಾವು ಆಶಿಸ್ತೀವಿ ಸರ್. ಖಂಡಿತವಾಗಿಯೂ ಕೂಡ ಸಂತೋಷ. ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ಎಲ್ಲ ರೈತಾಪಿಗಳಿಗೆ ಮತ್ತು ಈ ವೀಕ್ಷಕರಿಗೆ ಮತ್ತೆ ಒಂದು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಅವಕಾಶ ಕೊಟ್ಟಂತಹ ನಮ್ಮ ಶ್ರಮಜೀವಿ ಎಲ್ಲ ಸಿಬ್ಬಂದಿಯವರಿಗೆ ಮತ್ತು ನಿರ್ದೇಶಕರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ವೀಕ್ಷಕರೇ, ಇಷ್ಟೊತ್ತು ಡಾಕ್ಟರ್ ರಾಜಣ್ಣ ಅವರು ನಮಗೆ ಭತ್ತದ ತಳಿಗಳ ಕುರಿತಾಗಿ, ವಿಶೇಷವಾಗಿ ಸುಧಾರಿತ ತಳಿಗಳು, ದೀರ್ಘಾವಧಿ ತಳಿ, ಮಧ್ಯಮಾವಧಿ ತಳಿ ಮತ್ತು ಅಲ್ಪಾವಧಿ ತಳಿಗಳ ಬಗ್ಗೆ ಮತ್ತು ಇವೊಂದು ರಾಜಮುಡಿಯಂತಹ ನಾಟಿ ತಳಿ ಅಥವಾ ಸ್ಥಳೀಯ ತಳಿಗಳ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರು. ಭತ್ತದ ಹೈಬ್ರಿಡ್ ಬಗ್ಗೆ ಹೇಳಿದರು. ಆಮೇಲೆ ಬಾಸುಮತಿ ಬಗ್ಗೆ ಭಾಳ ಜನ ಕೇಳ್ತಾ ಇರ್ತಾರೆ, ಆದರೂ ಕೂಡ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟರು. ಇವರು ಡಾಕ್ಟರ್ ರಾಜಣ್ಣ ಅವರು ಕರ್ನಾಟಕದ ಭತ್ತದ ವಿಜ್ಞಾನಿಗಳಲ್ಲಿ ಪ್ರಮುಖ ಹೆಸರು. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಈ ಭತ್ತದ ತಳಿಗಳ ಕುರಿತಾಗಿ ಮಾತನಾಡಿದರೆ, ಇನ್ನು ಸದ್ಯದಲ್ಲಿನ ನಾವು ಈ ಭತ್ತದ ಬೇಸಾಯ ಶಾಸ್ತ್ರ ಅಂದರೆ ಬೇಸಾಯ ಬಗ್ಗೆ, ಬಿತ್ತನೆ, ಇದ್ರ ಬಗ್ಗೆ ಇನ್ನೊಬ್ಬ ವಿಜ್ಞಾನಿಗಳ ಜೊತೆಗೆ ಚರ್ಚೆಯನ್ನು ಮಾಡ್ತೀವಿ. ಇವತ್ತಿನ ಕಾರ್ಯಕ್ರಮ ತಮಗೆ ಉಪಯುಕ್ತವಾಯಿತು ಅಂತ ನಾವು ಅನ್ಕೋತೀವಿ. ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.